ಬ್ರಹ್ಮ ಜಿಜ್ಞಾಸ ಅನ್ನುವುದು ಮತ್ತು ಜನ್ಮಾಧ್ಯಕ್ಷಯತಃ ಇವೆರಡು ಸೂತ್ರಗಳನ್ನ ಅಧ್ಯಾರೋಪ ಹೇಗಾಗಿದೆ, ಅಪವಾದ ಯಾವುದು, ಅಧ್ಯಾರೋಪ ಯಾವುದು ಅಂತ ವಿಂಗಡಿಸಿಕೊಂಡು ಬಂದದ್ದಾಗಿದೆ. ಇನ್ನ ಶಾಸ್ತ್ರ ಯೂನಿತ್ವ ಮತ್ತು ತತ್ ಸಮನ್ವಯ ಇವು ಎರಡು ಸೂತ್ರಗಳನ್ನ ಇಲ್ಲಿ ಅಧ್ಯಾರೋಪ ಯಾಗ ಮಾಡಿಕೊಂಡಾರ ಅಂತ ವಿಚಾರವನ್ನ ವಿವೇಕವನ್ನ ತಿಳಿಸ್ತಾರ. ಇಲ್ಲೇ ಶಾಸ್ತ್ರ ಯೂನಿತ್ವ ಎಂಬ ಸೂತ್ರದಲ್ಲಿಯೂ ಹೀಗೆ ಬ್ರಹ್ಮವು ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯ ಬರುವುದು ಎಂಬುವುದು ಅಧ್ಯಾರೋಪ ದೃಷ್ಟಿಯಿಂದ ಹೊಳೆಯುವ ಅಭಿಪ್ರಾಯವು. ಶಾಸ್ತ್ರ ಯೋನಿತ್ವ ಎಂಬ ಸೂತ್ರದಲ್ಲಿ ಬ್ರಹ್ಮನ ಸ್ವರೂಪ ತಿಳಿಬೇಕಾದರೆ ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯ ಬರುವುದು ಎಂಬುದು ಅಧ್ಯಾರೋಪ ದೃಷ್ಟಿಯಿಂದನ ಹೊಳೆಯುವ ಅಭಿಪ್ರಾಯವು. ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಅಧ್ಯಾರೋಪಿಸಿಯೇ ಈ ಸೂತ್ರವು ಬಂದಿರುತ್ತದೆ. ಅಧ್ಯಾರೋಪ ಏನನ್ನು ಮಾಡಿಕೊಂಡಾರ, ಇಲ್ಲೇ ಪ್ರಮಾಣ ಪ್ರಮೇಯ ವ್ಯವಹಾರ ಐತೆಲ್ಲ ಇದನ್ನ ಅಧ್ಯಾರೋಪಿಸಿಕೊಂಡ ಈ ಸೂತ್ರ ಶಾಸ್ತ್ರ ಯೋನಿತ್ವ ಅಂತ ಹೇಳ್ಕೊಂಡು ಬಂದಿರುವುದು. ಆದರೆ ಪ್ರಮಾಣ ವ್ಯವಹಾರವೇ ಅಪರಮಾರ್ಥವೆಂದು ತಿಳಿಸಿ ಯಾವುದನ್ನ ಅಧ್ಯಾರೋಪ ಮಾಡಿಕೊಂಡೇವಿ ಅದ ಪ್ರಮಾಣ ವ್ಯವಹಾರ ಐತಲ್ಲ ಅದ ಪರಮಾರ್ಥ ತಿಳಿಸಿ ಬ್ರಹ್ಮವು ಅಪ್ರಮೇಯನಾಗಿರುವ ಅದ್ವಿತೀಯ ಪರಮಾತ್ಮನು ಎಂಬುದನ್ನು ಶಾಸ್ತ್ರವು ತಿಳಿಸಿಕೊಡುತ್ತದೆ ಎಂಬುದು ಅಪವಾದದಿಂದ ತಿಳಿಯಬೇಕಾದದ್ದು. ಶಾಸ್ತ್ರ ಯೋನಿತ್ವ ಅಂತ ಬ್ರಹ್ಮಸೂತ್ರದೊಳಗೆ ವಿಶೇಷ ವ್ಯಾಖ್ಯಾನವೆಂಬುದು ಈ ಭಾಷ್ಯ ವ್ಯಾಖ್ಯಾನ ಕಲ್ಪನತೆ. ಇಲ್ಲೇ ಅದ್ರ ಬರೀ ಶಾಂಪಲ್ ಅಪವಾದ ಯಾವುದು, ಆರೋಪ ಯಾವುದು, ಎರಡನ್ನಾಗಿ ವಿಂಗಡಿಸಿಕೊಂಡು ಬಂದ. ಅದಕ್ಕೆ ಯಥಾರ್ಥವಾಗಿ ಶಾಸ್ತ್ರ ಯೋನಿತ್ವ. ಯೋನಿತ್ವ ಅಂತಂದ್ರೆ ಹಿರಣ್ಯ ಗರ್ಭ. ಈ ಶಾಸ್ತ್ರದ ಉತ್ಪತ್ತಿ ಆ ಗರ್ಭದೊಳಗನ ಆಗ್ತತಿ ಅಂತ ಅಲ್ಲಿ ಬಹಳ ವಿಶೇಷವಾಗಿ ವರ್ಣನೆ ಇರ್ತದೆ ಸೂತ್ರವಾಕ್ಯ. ಸರಿ, ಆದ್ರೆ ಇಲ್ಲಿ ನಮಗೀಗ ಶಾಸ್ತ್ರ ಪ್ರಮಾಣದಿಂದಲೇ ತಿಳಿಯ ಬರುವುದು ಎಂಬುದು ಅಧ್ಯಾರೋಪ ದೃಷ್ಟಿ. ಬ್ರಹ್ಮದ ಸ್ವರೂಪ ನಮಗೆ ತಿಳಿಬೇಕಾದ್ರೆ ಶಾಸ್ತ್ರ ಪ್ರಮಾಣ ಇರಲೇಬೇಕು. ಶಾಸ್ತ್ರ ಪ್ರಮಾಣ ಇರಲಿಲ್ಲ ಅಂದ್ರೆ ಅದು ನಿರ್ಣಯ ಆಗೋದಿಲ್ಲ ಅಂತೇಳಿ ಇಲ್ಲೇ ಶಾಸ್ತ್ರ ಪ್ರಮಾಣಗಳನ್ನ ಬಳಸಿಕೊಂಡೇವಲ್ಲ ಅದು ಅಧ್ಯಾರೋಪ. ಆದ್ರೆ ಪ್ರಮಾಣ ವ್ಯವಹಾರವನ್ನು ಅಧ್ಯಾರೋಪಿಸಿಯೇ ಈ ಸೂತ್ರವು ಬಂದಿರುತ್ತದೆ. ಶಾಸ್ತ್ರ ಯೋನಿತ್ವ ಅನ್ನೋದು ವ್ಯವಹಾರಿಕ ದೃಷ್ಟಿಯೊಳಗ ಪ್ರಮಾಣಗಳನ್ನ ಬಳಸಿಕೊಂಡೇ ಶಾಸ್ತ್ರ ಯೋನಿತ್ವ ಅಂತ ಈ ಸೂತ್ರ ಬಂದೈತಿ. ಆದರೆ ಪ್ರಮಾಣ ವ್ಯವಹಾರವೇ ಅಪರಮಾರ್ಥವೆಂದು ತಿಳಿಸಿ ನೋಡಿ ಏನ್ ಹೇಳ್ತಾರ, ಮೊದಲ ಬ್ರಹ್ಮನನ್ನು ತಿಳಿಬೇಕಾದ್ರೆ ಪ್ರಮಾಣ ವ್ಯವಹಾರವನ್ನ ಅಧ್ಯಾರೋಪ ಮಾಡಿಕೊಂಡು ಶಾಸ್ತ್ರ ವಿಷದ ಪಡಿಸ್ತದೆ. ಆದ್ರೆ ಅದೇ ಪ್ರಮಾಣ ವ್ಯವಹಾರವೆಲ್ಲವೂ ಅಪರಮಾರ್ಥ ಅಂತ ಹೇಳಿ ಅದನ್ನು ತೆಗೆದ ಅಪವಾದ ಮಾಡ್ತದೆ. ವ್ಯತ್ಯಾಸ. ಆದ್ದರಿಂದ ಆ ಬ್ರಹ್ಮವು ಅಪ್ರಮೇಯ ಅದ್ವಿತೀಯ ಪರಮಾತ್ಮನು ಎಂಬುದನ್ನು ಶಾಸ್ತ್ರವು ತಿಳಿಸಿಕೊಡುತ್ತದೆ ಎಂಬುದು ಅಪವಾದದಿಂದ ತಿಳಿಯಬೇಕಾದದ್ದು. ಶಾಸ್ತ್ರವು ಬೇರೊಂದು ಪ್ರಮಾಣವಾಗಿದ್ದುಕೊಂಡು ಪ್ರಮೇಯವಾದ ಬ್ರಹ್ಮವನ್ನು ವಿಷಯವಾಗಿ ತಿಳಿಸಿಕೊಡುತ್ತದೆ. ಸ್ವಲ್ಪ ಲಕ್ಷ ಇಡಬೇಕು ಮತ್ತು ಅನುಭವಕ್ಕೂ ತಗೋಬೇಕು. ಶಾಸ್ತ್ರವು ಬೇರೊಂದು ಪ್ರಮಾಣವಾಗಿದ್ದುಕೊಂಡು, ಶಾಸ್ತ್ರ ಐತಲ್ಲ ಇದು ಬೇರೊಂದು ಪ್ರಮಾಣವಾಗಿದ್ದುಕೊಂಡು ಪ್ರಮೇಯವಾದ ಬ್ರಹ್ಮವನ್ನು, ಪ್ರಮಾಣಗಳಿಗೆ ಎಂದು ಬ್ರಹ್ಮ ವಿಷಯ ಆಗುವುದಿಲ್ಲಲ್ಲ, ಇಲ್ಲೇ ಅನುಭವ ಪ್ರಮಾಣದಿಂದೊಡಗೂಡಿ ಶಾಸ್ತ್ರವನ್ನ ಇಲ್ಲಿ ಬ್ರಹ್ಮನನ್ನು ವಿಷಯ ಮಾಡಿಕೊಳ್ತತಿ. ಪ್ರಮೇಯ ರೂಪದೊಳಗೆ ಇಟ್ಟುಕೊಳ್ಳುತ್ತೆ. ಯಾವುದು? ಅನುಭವ ಪ್ರಮಾಣ.
ವ್ಯಾವಹಾರಿಕ ಪ್ರಮಾಣಗಳ ಉಂಟಲ್ಲ, ಇವು ಯಾವುವು ಬ್ರಹ್ಮನನ್ನ ವಿಷಯವನ್ನಾಗಿ ಮಾಡ್ಕೊಳಕ್ ಬರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಅದು ಅನುಭವ ಪ್ರಮಾಣ ಆಗಿದ್ದುಕೊಂಡು ಪ್ರಮೇಯವಾದ ಬ್ರಹ್ಮವನ್ನು ವಿಷಯವಾಗಿ ಸೂಚಿಸುತ್ತದೆ ಎಂದೇನು ಅಭಿಪ್ರಾಯ ಬರುವುದಿಲ್ಲ. ಬ್ರಹ್ಮವು ನಮ್ಮ ಆತ್ಮನೇ ಆಗಿದ್ದರೂ ಅದು ಪ್ರಮಾತ್ರವಲ್ಲ. ಇಲ್ಲಿ ಯಾವುದೋ ಬೇರೆ ಏನಾದ್ರೂ ಮಾಡ್ಕೊಂಡು, ಯಾಕಂದ್ರೆ ಅನುಭವದೊಳಗೆ ಇರುವುದನ್ನ ನಾವು ಪ್ರಮಾಣ ಕಲಿಸ್ಲಿಕ್ಕೆ ಬರುವುದಿಲ್ಲ. ಅನುಭವ ಅಂದ್ರನ ಬ್ರಹ್ಮ, ಬ್ರಹ್ಮ ಅಂದ್ರನ ಅನುಭವ. ಆದ್ರೆ ಬೇರೆ ಒಂದ ಇಲ್ಲಿ ನಾವು ಹಂಗೆ ಇಟ್ಕೋಬಹುದು. ಅನುಭವ ರೂಪದಿಂದೊಡಗೂಡಿ ಬ್ರಹ್ಮ ಸ್ವರೂಪ ನಮ್ಮ ಅನುಭವ ಮೇಲೆ ಅದ ಪ್ರಮಾಣ ಅಂತ ನೀವು ಇಟ್ಕೋಬಹುದು. ಅದಕ್ಕೆ ಬೇರೊಂದು ಪ್ರಮಾಣ ಅಂತ ಪುಷ್ಟೀಕರಿಸಿಕೊಳ್ಳಿಕ್ ಬರುವುದಿಲ್ಲ. ಅದರ ಲಕ್ಷ್ಯದ ಬಗ್ಗೆ ಬ್ರಹ್ಮವು ನಮ್ಮ ಆತ್ಮನೇ ಆಗಿದ್ದರೂ ಅದು ಪ್ರಮಾತ್ರವೂ ಅಲ್ಲ. ಬ್ರಹ್ಮ ನಮ್ಮ ಸ್ವರೂಪ ಅಥವಾ ಆತ್ಮನ ಆಗಿದ್ರು ಕೂಡ ಅದು ಪ್ರಮಾತೃ ಮಾತ್ರ ಅಲ್ಲ. ನಾವು ಪ್ರಮಾತೃಗಳಾಗಿರುವುದೆಂಬುದು ಅಧ್ಯಾಸ ಸೂತ್ರ ಮಾತ್ರವಾಗಿದೆ. ಒಂದು ಸ್ವಲ್ಪ ನಾವು ಪ್ರಮಾತೃಗಳಾಗಿರುವುದೆಂಬುದು ಅಧ್ಯಾಸ ಮಾತ್ರವಾಗಿದೆ. ಇದು ಅನುಭವಾನುಸಾರಿ ಕಂಡವರಿಗೆ ಮಾತ್ರ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಪ್ರಮಾತೃನಿಟ್ಟುಕೊಂಡು ಪ್ರಮಾಣ ಪ್ರಮೇಯಾದಿಗಳನ್ನ ಬಳಸಿ ಇದೆಲ್ಲ ಪ್ರಪಂಚದ ಇರುವಿಕೆಯನ್ನು ಗೊತ್ತು ಮಾಡ್ಕೊತೀವಿ. ಯಥಾರ್ಥವಾಗಿ ಪ್ರಮಾತೃ ಎಂಬುದನ್ನು ಇದ್ದುಕೊಂಡಿದೆಯಾ ಅಂತ ನೀವು ಅದನ್ನು ಅವಲೋಕನ ಮಾಡಿದರೆ ಪ್ರಮಾತೃವಿಗೆ ಅಸ್ತಿತ್ವನ ಗೊತ್ತಾಗೋದು. ಅದು ಬರೀ ಕಲ್ಪಿತ ಪುರುಷ ಅಂತ ನಿಶ್ಚಿತ ಆಗ್ತದಲ್ಲ, ಅದಕ್ಕೆ ಅದು ಅಧ್ಯಾಸ ಮಾತ್ರವಾಗಿದೆ. ಈ ಅಧ್ಯಾಸವನ್ನು ಕಳೆದು ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಅತೀತನಾಗಿರುವ ಪರಮಾತ್ಮನೇ ನಮ್ಮ ಆತ್ಮನು ಎಂದು ತಿಳಿದುಕೊಳ್ಳುವುದೇ ಶಾಸ್ತ್ರದ ಕೃತ್ಯವು. ಶಾಸ್ತ್ರ ಏನನ್ನು ಹೇಳಬೇಕಿದೆ? ಈ ಅಧ್ಯಾಸವನ್ನು ಕಳೆದು, ಯಾವ ಅಧ್ಯಾಸ? ಪ್ರಮಾತೃ ಎಂಬ ಅಧ್ಯಾಸವನ್ನ ಕಳೆದು ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಅತೀತನಾಗಿರುವ ಪರಮಾತ್ಮನೇ ನಮ್ಮ ಆತ್ಮನು ಎಂದು ತಿಳಿಸಿಕೊಡುವುದೇ ಶಾಸ್ತ್ರದ ಕೃತ್ಯವು. ಇನ್ನ ತತ್ ಸಮನ್ವಯ, ತತ್ ತ್ವಂ ಅಸಿ ಅಂತಲ್ಲೇ ಅದೇ ನೀನಾಗಿದ್ದಿ ಅಂತ ಹೇಳಲ್ಲ. ತತ್ತು ಸಮನ್ವಯ, ತತ್ತು ಅನ್ನುವಂಥ ನಮ್ಮ ಸ್ವರೂಪವನ್ನ ಅಥವಾ ಬ್ರಹ್ಮನನ್ನ ಸಮನ್ವಯ ಯಾವ ರೂಪದಲ್ಲಿ ಮಾಡ್ಕೊಂಡಾರ ಅನ್ನೋದು ಸೂತ್ರ. ಸಮನ್ವಯ ಎಂಬ ಸೂತ್ರದಲ್ಲಿ ಹೀಗೆ: ಉಪನಿಷತ್ತುಗಳಲ್ಲಿರುವ ವಾಕ್ಯಗಳು ತಾತ್ಪರ್ಯದಿಂದ ಬ್ರಹ್ಮವನ್ನೇ ಪ್ರತಿಪಾದಿಸುವುದರಲ್ಲಿ ಸಮನ್ವಯವಾಗಿರುತ್ತವೆ. ಇಲ್ಲೇ ಉಪನಿಷತ್ತಿನೊಳಗ ವಾಕ್ಯಗಳು ತಾತ್ಪರ್ಯದಿಂದ, ಮುಖ್ಯವಾಗಿ ತಾತ್ಪರ್ಯ ಅದರ ರೀತಿ ಮಾರ್ಗ, ಅದರ ಉದ್ದೇಶ, ತಾತ್ಪರ್ಯ ಅಂದ್ರೆ ಉದ್ದೇಶ ಬ್ರಹ್ಮವನ್ನೇ ಪ್ರತಿಪಾದಿಸುವುದರಲ್ಲಿ ಸಮನ್ವಯವಾಗಿರುತ್ತವೆ. ಯಾವ ಉಪನಿಷತ್ತುಗಳಲ್ಲಿ ಬರುವಂತ ವಾಕ್ಯಗಳು ಬೇರೆ ಏನನ್ನು ಹೇಳುವುದಿಲ್ಲ ಅಂತ ಅರ್ಥ. ಬ್ರಹ್ಮವನ್ನು ತಿಳಿಸುವ ವೇದಾಂತ ವಾಕ್ಯಗಳಲ್ಲಿರುವ ಪದಗಳು ಬ್ರಹ್ಮಸ್ವರೂಪದ ವಿಷಯದಲ್ಲಿ ನಿಶ್ಚಿತವಾಗಿ ಸಮನ್ವಯವಾಗಿರುತ್ತವೆ ಎಂಬುದು ಸೂತ್ರಕ್ಕೆ ಅಧ್ಯಾರೂಪ ದೃಷ್ಟಿಯಿಂದ ತೋರುವ ಅರ್ಥವು. ಅಧ್ಯಾರೋಪ ಯಾವುದ್ರೊಳಗೆ ಏನ್ ಅಧ್ಯಾರೋಪ ಮಾಡ್ಕೊಂಡಿವಿ ಅಂತ ನಾವು ನಿಶ್ಚಿತ ಮಾಡ್ಕೋಬೇಕಲ್ವ. ವೇದಾಂತ ವಾಕ್ಯಗಳು ಪದಗಳು ಬ್ರಹ್ಮವನ್ನು ತಿಳಿಸುತ್ತವೆ ಎಂದು ವ್ಯವಹಾರ ದೃಷ್ಟಿಯಿಂದ ಇಟ್ಟುಕೊಂಡೇ ಈ ಸೂತ್ರವು ಪ್ರವೃತ್ತವಾಗಿರುತ್ತವೆ. ನಾವು ಲಕ್ಷ್ಯಗಳು ಹೇಳಬೇಕು. ಬ್ರಹ್ಮೊಬ್ಬ ಇದ್ದಾನ ಅಂತ ವ್ಯವಹಾರಿಕ ದೃಷ್ಟಿಯನ್ನಿಟ್ಟುಕೊಂಡೇ ಈ ಸೂತ್ರ ಪ್ರವೃತ್ತವಾಗಿದೆ. ಆದರೆ ಬ್ರಹ್ಮವು ಪರಮಾರ್ಥವಾಗಿ ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಅಧ್ಯಾರೂಪ ದೃಷ್ಟಿಯಿಂದ ವೇದಾಂತ ವಾಕ್ಯ ಮತ್ತು ಪದಗಳನ್ನು ಬಳಸಿಕೊಂಡು
ಬ್ರಹ್ಮನನ್ನು ತಿಳಿಸ್ತವು ಅಂತ ತಿಳ್ಕೊಂಡಿರ ಸ್ವರೂಪ ನಾವು ತಿಳ್ಕೊಂಡಿರೋದ ಹಾಗೆ ಎಂದು ವ್ಯವಹಾರ ದೃಷ್ಟಿಯಿಂದ ಇಟ್ಟುಕೊಂಡು ಈ ಸೂತ್ರವು ಪ್ರವೃತ್ತವಾಗಿರುತ್ತದೆ. ಆದರೆ ಬ್ರಹ್ಮವು ಪರಮಾರ್ಥವಾಗಿ ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ವಾಂಗ್ಮನಗಳಿಗೆ ಅತೀತವಾಗಿರುವ ಅದ್ವಿತೀಯ ಆತ್ಮನೇ ಅದು ಎಂದೇ ವೇದಾಂತ ವಾಕ್ಯಗಳು ತಿಳಿಸಿಕೊಡುತ್ತವೆ ಎಂಬುದು ಅಪವಾದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾಗಿರುವುದು. ಬ್ರಹ್ಮ, ಆತ್ಮ, ಸಾಕ್ಷಿ, ಸ್ವರೂಪ ಏನೆಲ್ಲ ಹೇಳೈತಲ್ಲ, ಇವೆಲ್ಲ ಉಪನಿಷತ್ ವಾಕ್ಯಗಳಲ್ಲಿ ಬಂದಿದ್ರೂ ಕೂಡ ಅದೆಲ್ಲ ಅಪವಾದ ದೃಷ್ಟಿಯನ್ನ ಹೇಳುತ್ತವೆ ವಿನಃ ಯಥಾರ್ಥವಾಗಿ ಬ್ರಹ್ಮನ ಸ್ವರೂಪ ಇಲ್ಲಿಯವರೆಗೂ ಯಾವುದು ಅಂತ ಹೇಳಿ ಅದನ್ನ ಅನುಭವ ಮಾಡಿನ ನೋಡ್ಕೋಬೇಕು. ಇದನ್ನ ಮತ್ತೊಂದಕ್ಕೆ ಅದು ಆಗುದಿಲ್ಲ. ಅದಕ್ಕಿದು ಮೊದಲ ಅಧ್ಯಾರೋಪ ಮಾಡ್ಕೊಳ್ಳೋದು, ಆಮೇಲೆ ಅದನ್ನ ಅಪವಾದ. ಇದೆಲ್ಲ ನೋಡು ಒಳಹೊತ್ತು ನೋಡಿದಾಗ ವೇದದೊಳಗಿರ್ಲಿ ಉಪನಿಷತ್ತಿನೊಳಗಿರ್ಲಿ ಇವೆಲ್ಲ ವಾಕ್ಯಗಳು, ಶಾಸ್ತ್ರದ ವಾಕ್ಯಗಳೆಲ್ಲವೂ ಆತ್ಮತತ್ವವನ್ನ ಅಧ್ಯಾರೋಪಿಸಿಕೊಂಡು ಅಧ್ಯಾರೋಪದವು. ಶಾಸ್ತ್ರ ಏನೋ ಬೋಧ ಮಾಡಿ ಅದೆಲ್ಲ ಅಧ್ಯಾರೋಪನೆ. ಅವನಲ್ಲಿ ಯಾವುದೊಂದು ಇಲ್ಲ. ಬ್ರಹ್ಮವು ಪರಮಾರ್ಥವಾಗಿ ಅವನು ಯಥಾರ್ಥ ಸ್ವರೂಪದಿಂದ ಒಡಗೂಡಿ ನೋಡಿದಾಗ ಅದು ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಅಂದ್ಮೇಲೆ ಏನನ್ನು ಇಟ್ಕೊಂಡು ಇವು ಶಾಸ್ತ್ರ ಬೋಧ ಮಾಡ್ತಾವಂಗಾರ ಅದಕ್ಕಾದ ಅಧ್ಯಾರೋಪ. ಪದಗಳಿಗೂ ಇಲ್ಲ, ವಾಂಗ್ಮಾನ ತಾಯಿಗಳಿಗೂ ಇಲ್ಲ, ಪದಾರ್ಥವೂ ಯಾವ ಪದಾರ್ಥವೂ ಅದಲ್ಲ. ಇಂಥದ್ದನ್ನ ಯಾವ ರೂಪದೊಳಗೆ ಶಾಸ್ತ್ರ ಹೇಳುತ್ತೆ? ಅದಕ್ಕೆ ಅಧ್ಯಾರೋಪ ಮಾಡಿಕೊಂಡು ಮುಂದೆ ಅಪವಾದ ಮಾಡೇ ಅದು ತಿಳಿಸ್ಬೇಕೇ ವಿನಃ ಅದನ್ನ ಅಧ್ಯಾರೋಪ ಯಾವುದು ಅಪವಾದ ಯಾವ್ದಿದ್ರಾಗ ಅಂತ ನಾವು ಗೊತ್ತೈಕೊಂಡ್ರೆ ಸಾಕು. ಅದ ಆ ಬ್ರಹ್ಮ ಸ್ವರೂಪ ಅನುಭವ ರೂಪದೊಳಗೆ ನಿಂತು ಬಿಡುತ್ತದೆ. ಬಹಳ ರಹಸ್ಯವಾಗಿರುವಂತಹ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಬ್ರಹ್ಮಸೂತ್ರ ಭಾಷೆಯೊಳಗೆ ಬಹಳ ವಿಶೇಷವಾಗಿ ಅದು ವರ್ಣನ ಬಂದಿದೆ. ಇಲ್ಲಿ ಇದಷ್ಟೇ ಶಾಂಪಲ್ ಇದೆ, ಅಷ್ಟು ಮಟ್ಟಿಗೆ ಹೇಳಿರುವುದು. ಆದರೆ ಬ್ರಹ್ಮವು ಪರಮಾರ್ಥವಾಗಿ ಪದಾರ್ಥವೂ ಅಲ್ಲ, ವಾಕ್ಯಾರ್ಥವೂ ಅಲ್ಲ. ಅದನ್ನು ವಾಕ್ಯದಿಂದ ಹೇಳಕ್ ಬರುದಿಲ್ಲ, ಯಾಕಂದ್ರೆ ಅದು ಪದಾರ್ಥ ಅಲ್ಲ. ಯಾವ್ದಾದ್ರೂ ಒಂದು ಪದಾರ್ಥ ಅಂದ್ರೆ ಇಂಥ ಪದಾರ್ಥ ಅಂತ ಇಂಥ ವಸ್ತು ಅಂತ ಹೇಳ್ಬೋದು, ಅದು ವಸ್ತುನ ಅಲ್ಲ. ಅಂದ್ರೆ ಏನು ಮಾಡಿ ತಿಳಿಬೇಕಾಗನ ಅಪವಾದ ಮಾಡ್ಕೊಂಡೆ ತಿಳಿಬೇಕಿದೆ. ಎಲ್ಲ ಶಾಸ್ತ್ರ, ವಾಕ್ಯ, ಪ್ರಮಾಣ, ಪ್ರಮೇಯ ಇವೆಲ್ಲವನ್ನ ಹೇಳಿದ್ದಲ್ಲ ಶಾಸ್ತ್ರ. ಈ ಶಾಸ್ತ್ರವನ್ನ ಹೇಳಿರುವ ವಾಕ್ಯಾರ್ಥ, ಪದಾರ್ಥ ಇವೆಲ್ಲವನ್ನೂ ಅಪವಾದ ಮಾಡೇ ಪರಮಾತ್ಮ ಸ್ವರೂಪದಲ್ಲಿ ನಿಲ್ಲಕ್ಕೆ ಇಲ್ಲ ಅಂದಿಲ್ಲ. ಆದ್ದರಿಂದ ವಾಂಗ್ಮನಗಳಿಗೆ ಅತೀತವಾಗಿರುವ ಅದ್ವಿತೀಯ ಆತ್ಮನೆ ಅದು ಎಂದೇ ವೇದಾಂತ ವಾಕ್ಯಗಳು ತಿಳಿಸಿಕೊಡುತ್ತವೆ ಎಂಬುವುದು ಅಪವಾದ ದೃಷ್ಟಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಹೀಗೆ ಅಧ್ಯಾರೋಪ ಅಪವಾದ ನ್ಯಾಯವು ವೇದಾಂತ ತತ್ವ ರತ್ನಗಳ ಪೆಟ್ಟಿಗೆಯನ್ನು ತೆರೆಯುವುದಕ್ಕೆ ಅವಶ್ಯವಾಗಿ ಬೇಕಾದ ಈಗದ ಕೈಯಾಗಿರುತ್ತದೆ. ಅಧ್ಯಾರೋಪ ಅಪವಾದ ಇದ್ರಾಗ ಯಾವ್ದು ಅಧ್ಯಾರೋಪ ಯಾವ್ದು ಅಪವಾದ ಅಂತ ಯಾವ್ದ ವಾಕ್ಯ ಬರಲಿ, ಯಾವ್ದ ಇವು ಬರೀ ಸೂತ್ರ ವಾಕ್ಯಗಳನ್ನಷ್ಟೇ ಹೇಳ್ಕೊಟ್ಕೊಂಡ ಸಾಮಾನ್ಯ ಉಪನಿಷತ್ತಿನೊಳಗೆ ಬಂದಿರುವಂತಹ ವಾಕ್ಯಗಳಿಗೂ ಕೂಡ ಅಲ್ಲಿ ಅಧ್ಯಾರೋಪ ಯಾವುದು ಅಪವಾದ ಯಾವುದು ಅಂತ ಸಾಧಕನು ಪ್ರತಿ ವಾಕ್ಯದೊಳಗೆ ಇದು ಎಲ್ಲಿ ಆರೋಪ ಮಾಡ್ಯಾರ ಇದನ್ನ ಅಂತ ನೋಡುವ ಕಲೆ ಗೊತ್ತಾತು ಅಂದ್ರೆ ಅವ ಬೇಗ ಆತ್ಮಾನುಭವದೊಳಗೆ ನಿಲ್ಲುವ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂತಾನ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಈ ಅಧ್ಯಾರೋಪ ಅಪವಾದ ಆ ತತ್ವವೆಂಬ ರತ್ನದ ಪೆಟ್ಟಿಗೆಯ ಬೀಗದ ಕೈ ಆಗೈತೆ ಅಂತ ಯಾಕಂದ್ರೆ ಇನ್ನೂ ಏನ್ ಹೇಳ್ತೀವಿ ನಾವು ಶಾಸ್ತ್ರ ವಾಕ್ಯ ಏನ್ ಹೇಳ್ತದೋ ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಸಾಗಿಬಿಡ್ತೀವಿ. ಇದು ಶಾಸ್ತ್ರ ಇದನ್ನ ಹೇಳಿಕ್ಕೆ ಇದನ್ನ ಅಧ್ಯಾರೋಪ ಯಾರು ಮಾಡ್ಕೊಂಡಾರ ಅಂತ ವಿವೇಚನೆ ಮಾಡೋದಿಲ್ಲ. ವಿವೇಚನೆ ಏನಾರ ಮಾಡ್ತೀವ ನಾವಲ್ಲಿ
ಅಷ್ಟು ಮಾಡ್ಬೇಕಾದ್ರೆ ರಗಡಾಗಿರ್ತದೆ. ಇನ್ನು ಅಧ್ಯಾರೋಪ ಯಾವುದರಲ್ಲಿ ಅಧ್ಯಾರೋಪ ಆಗಿತ್ತು, ಯಾವುದಕ್ಕೆ ಅಧ್ಯಾರೋಪ ಅನ್ಬೇಕು, ಯಾವುದಕ್ಕೆ ಅಪವಾದ ಅನ್ಬೇಕು, ಇದನ್ನು ವಿಶ್ಲೇಷಣೆ ಮಾಡುವಷ್ಟು ವ್ಯವಧಾನ ಸಾಧಕರು ಅದನ್ನ ಪಡ್ಕೋಬೇಕು. ಅಂದ್ರೆ ಮಾತ್ರ ಆತ್ಮತತ್ವ ನಿಲ್ಲದು. ಇನ್ನ ಮತ್ತೊಂದು ವಿಷಯ ಬಹಳ ಮಹತ್ವವಾಗಿರುವಂತದ್ದು, ಅದನ್ನ ಯಾರೋ ಪ್ರಶ್ನೆ ಮಾಡಿ ಕೇಳ್ಯಾರ ಅವರ, ಅದಕ್ಕಿಲ್ಲೇ ವೇದಾಂತದಲ್ಲಿ ಜಗತ್ಕಾರಣವಾದ. ಬ್ರಹ್ಮನೊಳಗೆ ಜಗತ್ತು ಹುಟ್ಟೈತಿ ಅಂತ ಒಪ್ಪು, ಬ್ರಹ್ಮನನ್ನ ತಪ್ಪು ತಿಳ್ಕೊಂಡು ಜಗತ್ತು ಅಂತ ತಿಳ್ಕೊಂಡಿವಿ ಅಂತ ಒಪ್ಪು. ಯಥಾರ್ಥವಾಗಿ ಈ ವೇದಾಂತದೊಳಗ ಅಂದ್ರೆ ಜಗತ್ತಿನ ಉತ್ಪತ್ತಿ ವಾದ ಯಾವ ರೂಪದೊಳಗ ಐತಿ ಅಂತ ನೋಡ್ಕೊಂಡು ಅನೇಕ ದಾರ್ಶನಿಕರು ಈ ಸೃಷ್ಟಿಯ ಉತ್ಪತ್ತಿಯ ಬಗ್ಗೆ ಅನೇಕ ರೂಪದೊಳಗೆ ಮಾತಾಡ್ಕೊಂಡು ಬಂದಾರಲ್ಲ, ಒಂದ ಎರಡ. ಇದು ಬ್ರಹ್ಮ ಸೃಷ್ಟಿ ಅಂತಾನೆ ಹೇಳ್ತಾರೆ. ಬ್ರಹ್ಮ ಸೃಷ್ಟಿನೋ ಮಾಯಾ ಸೃಷ್ಟಿನೋ ಇದು ಯಾವ ಸೃಷ್ಟಿ ಅನ್ನೋದನ್ನು ಮಾತ್ರ ವಿವೇಕಪೂರ್ಣವಾಗಿ ನೋಡ್ಕೊಂಡಿಲ್ಲ. ಆದರೆ ವೇದಾಂತದಲ್ಲಿ ಜಗತ್ಕಾರಣವಾದ ಅಂತ ತಗೊಂಡು ಅದನ್ನು ಹೇಳ್ತಾರೆ. ವೇದಾಂತ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವ ವಿಷಯ ಅಲ್ಲ, ಯಾಕಂದ್ರೆ ಅಧ್ಯಾರೋಪವಾದ ಪ್ರಕ್ರಿಯೆಗೂ ಇದಕ್ಕೆ ಸಂಬಂಧಪಟ್ಟಿದೆ. ಇದೇನೋ ಯಾರೋ ಪ್ರಶ್ನೆ ಮಾಡ್ಯಾರ ಅಂತ ಇಲ್ಲಿ ಹೇಳ್ಯಾರಷ್ಟೇ. ವೇದಾಂತದಲ್ಲಿ, ಅದರಲ್ಲಿಯೂ ಅದ್ವೈತ ವೇದಾಂತದಲ್ಲಿ ಈಶ್ವರತ್ವದ ವಿಚಾರವಾಗಿ ಅನೇಕ ಪ್ರಕ್ರಿಯೆಗಳಿವೆ. ಈಶ್ವರನು ಜಗತ್ಕಾರಣವೆಂದರೆ ಹೇಗೆ ಎಂಬ ಬಗ್ಗೆ ವ್ಯಾಖ್ಯಾನ ಪ್ರಸ್ಥಾನಗಳು ಏನು ಹೇಳುತ್ತವೆ? ನೀವು ಹೇಳಿದ ಪ್ರಕ್ರಿಯೆಗೂ ಅವಕ್ಕೂ ಏನಾದರೂ ತಾರತಮ್ಯವಿದೆಯೇ? ದಯವಿಟ್ಟು ವಿವರಿಸಬೇಕು. ಜಗತ್ತಿನ ಉತ್ಪತ್ತಿಗೆ ನೀವು ಹೇಳ್ಕೊತ ಬಂದಿರಲಿಲ್ಲ, ಇದಕ್ಕೂ ಈ ಜಗತ್ತಿನ ಸೃಷ್ಟಿಗೂ ಏನಾದರೂ ತಾರತಮ್ಯ ಉಂಟಾ? ಏನಾದರೂ ಇದು ವಿವರಿಸಬೇಕು ಎಂದು ಕೆಲವರು ಕೇಳಿದರು. ಶಂಕರ ಭಗವತ್ಪಾದರ ಉಪದೇಶಗಳನ್ನೇ ಮುಖ್ಯವಾಗಿ ತಿಳಿಸಬೇಕಾಗಿರುವಲ್ಲಿ ಮಿಕ್ಕ ಪ್ರಸ್ಥಾನಗಳನ್ನು ವಿವರಿಸುವುದು ಸಮಯೋಚಿತವಲ್ಲವೆಂಬುದು ಸ್ಪಷ್ಟವೇ ಆಗಿದೆ. ಶಂಕರ ಸಿದ್ಧಾಂತನ ಹೇಳಬೇಕಾಗಿತ್ತು, ಆದರೆ ವಿವರಣ ಕೊಡ್ರಿ ಅಂತ ಕೇಳಿದ್ದಕ್ಕ ಇಲ್ಲೇ ಆ ವಿಚಾರವನ್ನ ಇಲ್ಲಿ ಈ ವಿಷಯ ಬಂದುಕೊಂಡಿದೆ. ಮಿಕ್ಕ ಪ್ರಸ್ಥಾನಗಳನ್ನು ವಿವರಿಸುವುದು ಸಮಯೋಚಿತವಲ್ಲವೆಂಬುದು ಸ್ಪಷ್ಟವೇ ಆಗಿದೆ. ಆದರೂ ವೇದಾಂತದಲ್ಲಿ ಆಧಾರವುಳ್ಳ ಕೆಲವರು ಪ್ರಾರ್ಥನೆಯಂತೆ ಈಗ ಈ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಮುಖ್ಯ ವಿಷಯವನ್ನೇ ಮುಂದುವರಿಸಲಾಗುವುದು. ಇದನ್ನಿಲ್ಲಿ ತಿಳಿಸಿ ಮುಂದಿನ ವಿಷಯವನ್ನ ಇದು ಪರಿಶಿಷ್ಟಲ್ಲ, ಪರಿಶಿಷ್ಟದೊಳಗ ಯಾರು ಏನೋ ಪ್ರಶ್ನೆ ಮಾಡಿದ್ರು ಅದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಆದ್ದರಿಂದ ಹೀಗೆ ಪ್ರಚಾರದಲ್ಲಿರುವ ಅದ್ವೈತ ವ್ಯಾಖ್ಯಾನ ಪ್ರಸ್ಥಾನಗಳು ಮುಖ್ಯವಾಗಿ ಎರಡು. ವ್ಯಾಖ್ಯಾನ ಪ್ರಸ್ಥಾನಗಳ ವಿವರಣೆಯನ್ನ ಹೇಳ್ತಾರೆ. ಇದು ಸೂಕ್ಷ್ಮವಾಗಿರುವಂತ ವಿಷಯ. ಅದನ್ನ ಸರಿಯಾಗಿ ಅವಲೋಕನ ಮಾಡಿದ್ರೆ ಈ ಸೃಷ್ಟಿಗೆ ಉತ್ಪತ್ತಿ ಯಾಗ ಅಂತ ಗೊತ್ತಾಗ್ತದೆ. ಇದನ್ನ ಅಲ್ಲೇ ಬ್ರಹ್ಮ ಸೂತ್ರ ಭಾಷೆಯೊಳಗ ಜನ್ಮಾದ್ಯಶೀಯತಃ ಅನ್ನುವ ಸೂತ್ರದೊಳಗ ಈ ವಿಷಯ ಬಂದ್ಕೊಂಡಿದೆ. ಜನ್ಮ ಈ ಸೃಷ್ಟಿಗೆ ಹೆಂಗ್ ಜನ್ಮ ಆತ ಅಂತೂ ಹೇಳ್ತಾರೆ. ಶಬ್ದದ ಉತ್ಪತ್ತಿ ಆಗತ್ತಂತೂ ಹೇಳ್ತಾರೆ. ಮನುಷ್ಯ ಹೇಗೆ ಉತ್ಪತ್ತಿಯಾದ ಅಂತ ಹಿಡ್ಕೊಂಡು ಎಲ್ಲ ಸೃಷ್ಟಿ ಪ್ರಕ್ರಿಯೆಗಳು ಎಲ್ಲ ಇರ್ತದೆ. ದೊಡ್ಡ ಅಧಿಕರಣ, ಅದಕ್ಕೆ ಅದು ಮೂರನೇ ಅಧಿಕರಣ. ಜನ್ಮಾಧ್ಯಕ್ಷೆಯತಃ ಎರಡನೇ ಅಧಿಕರಣ ಇರಬೇಕು. ಮುಂದೆ ಅದನ್ನ ಅಲ್ಲಿ ನೋಡ್ಕೊಂಡು ಬರೋಣಂತ. ಹೀಗೆ ಹಂಗಾರೆ ಇಲ್ಲಿ ಪ್ರಚಾರದಲ್ಲಿರುವ ಅದ್ವೈತ ವ್ಯಾಖ್ಯಾನ ಪ್ರಸ್ಥಾನಗಳು ಮುಖ್ಯವಾಗಿ ಎರಡು. ವ್ಯಾಖ್ಯಾನಕಾರರಿಗೆ ಮೂಲವಾಗಿ ಎರಡು ಪ್ರಕಾರವಾಗಿ ಇಟ್ಟುಕೊಂಡಿದೆ. ಪದ್ಮಪಾದಾಚಾರ್ಯರು ಬರೆದಿರುವ ವ್ಯಾಖ್ಯಾನವನ್ನು ವಿವರಿಸಿರುವ ಪ್ರಕಾಶ ಆತ್ಮಯ ಯತಿಗಳು ಮತವನ್ನು ಅನುಸರಿಸುವವರ ಶಾಖೆಯು ಒಂದು. ಪ್ರಕಾಶಾತ್ಮಯತಿಗಳು ಅಂತ ವಿವರಣಾಚಾರ್ಯರು ಶಿಷ್ಯರವರು, ಅವರು ಅನುಸರಿಸಿಕೊಂಡು ಬಂದವರು. ಯಾರನ್ನ? ಪದ್ಮಪಾದಾಚಾರ್ಯರನ್ನ ಅನುಸರಿಸಿಕೊಂಡು ಬಂದವರು. ಅವರು ಪ್ರಕಾಶಾತ್ಮಯತಿಗಳ ಮತವನ್ನು ಅನುಸರಿಸುವವರ ಶಾಖೆಯು ಒಂದು. ಸೂತ್ರ
ಭಾಷ್ಯದ ಮೇಲೆ ನೇರಾಗಿ ವ್ಯಾಖ್ಯಾನವನ್ನು ಬರೆದಿರುವ ವಾಚಸ್ಪತಿ ಮಿಶ್ರರ ಅನುಯಾಯಿಗಳ ಶಾಖೆ ಇನ್ನೊಂದು. ಮೊದಲನೇ ಪದ್ಮಪಾದಾಚಾರ್ಯರ ಶಿಷ್ಯರಾಗಿರುವಂತಹ ಪ್ರಕಾಶಾತ್ಮಯತಿಗಳ ಮತವನ್ನು ಅನುಸರಿಸಿಕೊಂಡವರಿಗೆ ವಿವರಣ ಪ್ರಸ್ಥಾನ ಅಂತ ಕರೀತಾರೆ. ವಿವರಣಾಚಾರ್ಯರು ವಿವರಣ ಪ್ರಸ್ಥಾನ ಅಂತ ಕರೀತಾರೆ ಹೆಸರು. ಇಲ್ಲೇ ಮೊದಲನೆಯದನ್ನು ವಿವರಣ ಪ್ರಸ್ಥಾನವೆಂದು, ಎರಡನೆಯದನ್ನು ಭಾಮತಿ ಪ್ರಸ್ಥಾನವೆಂದು ಕರೆಯುವುದು ರೂಢಿ. ಭಾಮತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ ಎರಡನ್ನು ಹೆಸರು ನೆನಪಿಟ್ಟುಕೋಬೇಕು. ಶಾಸ್ತ್ರ ಹೇಳುವವರು ಇದನ್ನು ನೆನಪಿಡಬೇಕು. ವಿವರಣಾಚಾರ್ಯರು ಯಾವುದು? ಪ್ರಕಾಶಾತ್ಮಯತಿಗಳ ಮತವನ್ನ ಅನುಸರಿಸುವುದು ವಿವರಣ ಪ್ರಸ್ಥಾನ. ಪ್ರಸ್ಥಾನ ಅಂತ ಕರೆದ. ಇನ್ನು ಎರಡನೇದು ಭಾಮತಿ ಪ್ರಸ್ಥಾನವೆಂದು ಕರೆಯುವುದು ರೂಢಿಯಲ್ಲಿ ಉಂಟು. ಈ ಎರಡೂ ಪ್ರಸ್ಥಾನಗಳಲ್ಲಿಯೂ ಒಳಪಂಗಡಗಳು ಬಹಳ ಇವೆ. ಒಳಪಂಗಡಗಳು ಇದರಲ್ಲಿ ಬಹಳ ಅದಾಗ ಪ್ರಬಲವಾಗಿ ಮುಖ್ಯವಾಗಿರುವುದು ಸ್ವಾಮಿ ನಿಖಿಲ್ದಾಸರು. ಒಳಪಂಗಡದೊಳಗೆ ಬರುವಂತಹದ್ದು. ಎಂದು ಅವುಗಳ ಗೊಡವೆಗೆ ಹೋಗುವುದು ಬೇಡ. ನಾವು ಅವುಗಳ ಗೊಡವೆಗೆ ನಾವು ಹೋಗುವುದು ಬೇಡ. ಭಾಮತಿ ಪ್ರಸ್ಥಾನದಲ್ಲಿ ನೋಡ್ರಿ, ಭಾಮತಿ ಪ್ರಸ್ಥಾನದಲ್ಲಿ ಜೀವನ ಅವಿದ್ಯೆಗೆ ವಿಷಯನಾಗಿರುವ ಪರಮಾತ್ಮನೇ ಜಗತ್ಕಾರಣನು ಎಂದು ಹೇಳಿದೆ. ಭಾಮತಿ ಪ್ರಸ್ಥಾನದೊಳಗ ಜೀವನ ಅವಿದ್ಯೆಗೆ ವಿಷಯನಾಗಿರುವ ಪರಮಾತ್ಮನೇ ಜಗತ್ಕಾರಣವನು ಎಂದು ಹೇಳಿದೆ. ಯಾಕಂದ್ರೆ ನೋಡ್ರಿ, ಆ ಪರಮಾತ್ಮನನ್ನ ಜೀವನ ಅವಿದ್ಯೆಯಿಂದನ ನೋಡಲಿ, ಪರಮಾತ್ಮ ಜೀವನ ಅವಿದ್ಯೆಯಿಂದೊಡಗೂಡಿನ ಪರಮಾತ್ಮನೇ ಜಗತ್ಕಾರಣನು ಎಂದು ಹೇಳಿದೆ. ಅವಿದ್ಯೆಗೆ ವಿಷಯವಾಗಿರುವ ಈ ಜಗತ್ತು ಪರಮಾತ್ಮನೇ ಜಗತ್ಕಾರಣನು ಎಂದು ಹೇಳಿದೆ. ನೋಡಲಿ, ನೋಡಲಿ ನೋಡ್ಕೊಳ್ಳುವವರು ಯಾವ ರೂಪಗಳು ಆ ಪ್ರಸ್ಥಾನವನ್ನು ಬಹುಜನರು ಹೆಚ್ಚಾಗಿ ಬಳಸುತ್ತಲಿಲ್ಲ. ಇದೆಲ್ಲ ಜಗತ್ತುತ್ಪತ್ತಿ ಅವಿದ್ಯೆಗಿನ ವಿಷಯವಾಗಿರುವುದು ಅಂತ ಭಾಮತಿಕಾರರು ಸ್ಪಷ್ಟಪಡಿಸ್ಯಾರ. ಆದ್ರೆ ಅದನ್ನು ಯಾರು ಬಳಕೆ ಮಾಡ್ಕೊಳ್ಳೋದಿಲ್ಲ. ವಿವರಣ ಪ್ರಸ್ಥಾನವನ್ನು ಅನುಸರಿಸುವವರು ಹೆಚ್ಚು ಜನರಿರುತ್ತಾರೆ. ವಿವರಣ ಪ್ರಸ್ಥಾನ ಇದನ್ನ ಹೆಚ್ಚು ಜನರು ಆಧಾರದಿಂದ ಸ್ವೀಕಾರ ಮಾಡಿಕೊಂಡಾರ. ಆದ್ದರಿಂದ ಅವರ ಮತವನ್ನು ಒಂದಿಷ್ಟು ಇಲ್ಲಿ ವಿವರಿಸುವೆನು. ಮೊದಲನೆಯದಾಗಿ ಜನ್ಮಾದ್ಯಧಿಕರಣದ ವಿವರಣದಲ್ಲಿ ಅವರು ಹೇಳುವುದೇನೆಂದರೆ, ತ್ರೈವಿದ್ಯ ಮಾತ್ರಂ ಸಂಭವತಿ ರಜ್ವಾ ಸಂಯುಕ್ತ ಸೂತ್ರದ್ವಯವತ್ ಮಾಯಾ ವಿಶಿಷ್ಟಂ ಬ್ರಹ್ಮ ಕಾರಣಂ ಇತೀವಾ ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಂ ಇತಿ ಶ್ರುತೆ ಮಾಯಾ ಶಕ್ತಿಮತ್ ಕಾರಣಂ ಇತೀವಾ ಜಗದುಪಾದಾನ ಮಾಯಾಶ್ರಯ ತಯಾಹ ಬ್ರಹ್ಮ ಕಾರಣಂ ಇತಿ ವೇತಿ. ಇಲ್ಲೇ ಜಗತ್ತಿಗೆ ಬ್ರಹ್ಮವು ಕಾರಣವೋ ಮಾಯೆ ಕಾರಣವೋ ಎಂಬ ಪ್ರಶ್ನೆಗೆ 3 ಪ್ರಕಾರದಿಂದ ಉತ್ತರವನ್ನು ಹೇಳಬಹುದು. ವಿವರಣ ಪ್ರಸ್ಥಾನದೊಳಗ ಪ್ರಕಾಶಾತ್ಮಯತಿಗಳು ಅನುಸರಿಸಿಕೊಂಡು ಬಂದಿರುವಂತಹ ಮಾತು, ಅವರು ಹೇಳುವಂತ ತ್ರೈವಿದ್ಯಾ ಮತಂ ಸಂಭವತಿ ರಜ್ವಾಂ ರಜ್ವಾಹ ಸಂಯುಕ್ತ ಸೂತ್ರದ್ವಯವತ್ ಮಾಯಾ ವಿಶಿಷ್ಟಂ ಬ್ರಹ್ಮ ಕಾರಣಂ ಇತೀವಾ ವಾ ದೇವಾತ್ಮಶಕ್ತಿಂ ಸ್ವಗುಣೈರ್ನಿರ್ಗೂಢಂ ಇತಿ ಶ್ರುತೆ ಮಾಯಾಶಕ್ತಿಮತ್ ಕಾರಣಂ ಇತಿ ವಾ ಜಗತ್ ಉಪಾದಾನ ಮಾಯಾಶ್ರಯತಾಯ ಬ್ರಹ್ಮ ಕಾರಣಂ ಇತಿ ವೇತಿ. ಇನ್ನು ಬ್ರಹ್ಮ ಕಾರಣನು ಮಾಯಾ ಕಾರಣನು ಇದಕ್ಕ ಅಂತ ಇಲ್ಲೇ ಜಗತ್ತಿಗೆ ಬ್ರಹ್ಮವು ಕಾರಣವೋ ಮಾಯೆ ಕಾರಣವೋ ಎಂಬ ಪ್ರಶ್ನೆಗೆ 3 ಪ್ರಕಾರದಿಂದ ಉತ್ತರವನ್ನು ಹೇಳಬಹುದು.
ಇಲ್ಲಿ ಎರಡು ಹುರಿಗಳನ್ನು ಸೇರಿಸಿ ಹೊಸದಿರುವ ಹಗ್ಗದಂತೆ, ಎರಡು ಹುರಿಗಳನ್ನು ಸೇರಿಸಿ ಹೊಸದಿರುವ ಹಗ್ಗದಂತೆ ಮಾಯಾ ವಿಶಿಷ್ಟ ಬ್ರಹ್ಮವು ಕಾರಣವು ಎಂಬುವುದು ಒಂದು ಬಗೆ. ಏನಂದರೆ ಇದರ ಅರ್ಥೇನು? ಬ್ರಹ್ಮನೊಳಗ ಮಾಯಾನು ಒಂದ ಹಗ್ಗದೊಳಗೆ ಎರಡು ಹುರಿ ಹೆಂಗಿರ್ತಾವ ಹಂಗ ಬ್ರಹ್ಮ ಮಾಯಾ ಅವೆರಡು ಒಂದ ಹಗ್ಗದೊಳಗನೆ ಎರಡು ಹುರಿ ಇದ್ದಂಗ. ಇದು ಅನುಭವಕ್ಕೆ ಹೊಂದುತ್ತಾ ಅಥವಾ ಕಲ್ಪನೆ ಹೊಂದುತ್ತಾ ನೋಡ್ಕೋಬೇಕಲ್ಲ. ಇದು ಒಂದು ಪದ್ಧತಿ. ಏನಂದ್ರೆ ಎರಡು ಹುರಿಗಳನ್ನು ಬ್ರಹ್ಮ ಮತ್ತು ಮಾಯಾ ಎರಡನ್ನೂ ಸೇರಿಸಿ ಹೊಸದಿರುವ ಹಗ್ಗದಂತೆ ಮಾಯಾ ವಿಶಿಷ್ಟ ಬ್ರಹ್ಮವು ಕಾರಣವು ಎಂಬುದು ಒಂದು ಬಗೆ. ಮಾಯಾ ವಿಶಿಷ್ಟ ಬ್ರಹ್ಮನ ಕಾರಣ ಅಂತ. ಮಾಯಾ ವಿಶಿಷ್ಟ ಬ್ರಹ್ಮ ಎರಡು ಹುರಿ ಅದ್ರ ಸೇರ್ಕೊಂಡವ, ಮಾಯಾನೂ ಇದೆ ಬ್ರಹ್ಮನೂ ಇದೆ ಎಂಬ ಕಾರಣ ಎಂಬುದು ಒಂದು ಬಗೆ. ಇನ್ನ ಮಾಯೆಯು ಬ್ರಹ್ಮದ ಶಕ್ತಿ ಎಂದು, ಮಾಯೆಯು ಬ್ರಹ್ಮದ ಶಕ್ತಿ ಎಂದು ಶ್ವೇತಾಶ್ವೇತರದಲ್ಲಿ ಹೇಳಿರುವುದರಿಂದ ಮಾಯಾ ಶಕ್ತಿಯುಳ್ಳ ಬ್ರಹ್ಮವು ಕಾರಣ ಎಂಬುದು ಎರಡನೆಯ ಬಗೆ. ಎರಡು ಗೊತ್ತಾಯ್ತಲ್ಲ ಇಲ್ಲಿ. ಅಲ್ಲೇ ಒಂದು ಹಗ್ಗಕ್ಕ ಎರಡು ಹುರಿ ಹೆಂಗ ಕೂಡಿಕೊಂಡವ, ಅಲ್ಲೇ ಸಂಯೋಗದ. ಇಲ್ಲೇ ಮಾಯಾಶಕ್ತಿಯನ್ನ ಬ್ರಹ್ಮ ಬಯಸೋಣ, ಎರಡು ವಿಂಗಡ. ಅದಕ್ಕಿದು ಎರಡನೇ ಬಗೆ. ಏನಂತ? ಮಾಯೆಯು ಬ್ರಹ್ಮದ ಶಕ್ತಿ ಎಂದು ಶ್ವೇತಾಶ್ವೇತರಲ್ಲಿ ಹೇಳಿರುವುದರಿಂದ ಮಾಯಾಶಕ್ತಿಯುಳ್ಳ ಬ್ರಹ್ಮವು, ಮಾಯಾಶಕ್ತಿಯುಳ್ಳ ಬ್ರಹ್ಮ ಬೇಕಾದಾಗ ಬಯಸ್ಬಿಡ್ತಾನ, ಕೈ ಬಿಡ್ತಾನ. ಈ ವ್ಯಾಖ್ಯಾನ ಎರಡನೇ ಸೂತ್ರದವರು, ಎರಡನೇ ಪ್ರಕಾರದವ್ರು ಹಿಂಗ. ಒಂದನೇ ಪ್ರಕಾರದವ್ರು ಹಂಗಿಲ್ಲ. ಮಾಯೆ ಮತ್ತು ಬ್ರಹ್ಮ ಎರಡು ಹುರಿ ಗುಡೆ ಒಂದ ಹಾಕಾಗೈತಿ ಅಂತ. ಅದು ಎರಡು ದಿನಲ್ಲ. ಮಾಯ ಅಂದ್ರ ಬ್ರಹ್ಮ, ಬ್ರಹ್ಮ ಅಂದ್ರ ಮಾಯ. ಯಾಕ ಅಲ್ಲಿ ಗುರಿ ಒಂದೈತೆ, ಹಾಕಿ ಒಂದೈತ. ಅದೇ ಕಾರಣ ಸೂತ್ರದೊಳಗೆ ಅಲ್ಲಿ ಹೇಳ್ಕೊಂಡ್ಬಂದ್ರೆ ಎರಡನೇ ಪ್ರಕಾರದವ್ರು ಮಾಯೆಯು ಬ್ರಹ್ಮದ ಶಕ್ತಿ ಎಂದು ಶ್ವೇತಾಶ್ವತರದಲ್ಲಿ ಹೇಳಿರುವುದರಿಂದ ಮಾಯ ಶಕ್ತಿಯುಳ್ಳ ಬ್ರಹ್ಮವು ಕಾರಣ ಎಂಬುದು ಎರಡನೇದು. ಮೂರನೇದು, ಮಾಯೇ ಕಾರಣವಾದರೂ ಅದಕ್ಕೆ ಆಶ್ರಯವಾಗಿರುವುದರಿಂದ ಬ್ರಹ್ಮವು ಕಾರಣ. ಏನ್ ಹೇಳ್ತಾರ? ಮಾಯೇ ಕಾರಣವಾದರೂ, ಈ ಜಗತ್ತಿಗೆ ಮಾಯನ ಕಾರಣ ಅಂತ ಒಪ್ಪಿಕೊಂಡ್ರು ಕೂಡ ಆ ಬ್ರಹ್ಮ, ಆ ಮಾಯಕ್ಕ ಆಶ್ರಯವಾಗಿರುವುದರಿಂದ, ನೋಡಲ್ಲಿ ಬ್ರಹ್ಮ ಇದಕ್ಕೆ ಆಶ್ರಯವಾಗಿ, ಆ ಬ್ರಹ್ಮನಲ್ಲಿ ಇದು ಆಶ್ರಯಿಸಿಕೊಂಡ ಐತೆ. ಆಶ್ರಯವಾಗಿರುವುದರಿಂದ ಬ್ರಹ್ಮವು ಕಾರಣ. ಈ ಮೂರೂ ಪಕ್ಷದಲ್ಲಿಯೂ ಮಾಯೆಯ ಹಂಗು ಬ್ರಹ್ಮಕ್ಕೆ ಇದ್ದೇ ಇರುವುದರಿಂದ ಶುದ್ಧ ಬ್ರಹ್ಮದ ಸ್ಥಿತಿ ಹೇಗೆ? ಅಲ್ಲ ನೋಡ್ರಿ, ಬಿಡಿಸ್ಕೊಡ್ರಿ. ಯಾಗ ಅನುಭವಕ್ಕೆ ಯಾಗ ಬರ್ತದ ಏನು ನೀವು ನೋಡ್ಕೋಬೇಕಿಲ್ಲ. ಅದನ್ನ ಮುಂದೆ ಹೇಳ್ಕೊಂಡ್ ಬಂದಾರ ಅವ್ರಿಗೆ, ಇಲ್ಲ ಅಂತಲ್ಲ. ಇಲ್ಲೇ ಅಂತೂ ಅಂದ್ರೆ ಶುದ್ಧ ಬ್ರಹ್ಮದ ಸ್ಥಿತಿ, ಶುದ್ಧ ಬ್ರಹ್ಮ ಅಂತ ನಾವೆಲ್ಲ ಹೇಳ್ಕೊಂಡ್ ಬರ್ತೇವಲ್ಲ, ಅವನ ಪರಿಸ್ಥಿತಿ ಹೇಗ? ಈ ಮೂರು ರೂಪಗಳನ್ನು ವಿಂಗಡಿಸಿಕೊಂಡು ಹೇಳ್ಕೊತ ಬಂದಾರ. ಒಂದು ಗುರಿಗಳಿಂದ ಕೂಡಿಕೊಂಡದ್ದು ಅಂತ ಮಾಯಾ ವಿಶಿಷ್ಟ ಬ್ರಹ್ಮ ಅಂತ ಇನ್ನೊಂದು, ಮತ್ತೆ ಮಾಯಾಶಕ್ತಿಯುಳ್ಳ ಬ್ರಹ್ಮ ಅಂತ ಮತ್ತೊಂದು. ಈ ಮೂರು, ಈ ಮಾಯೆಗೆ ಬ್ರಹ್ಮನ ಆಶ್ರಯ ಕೊಟ್ಟಾನ ಅಂದ್ಮೇಲೆ ಅವನ ಕಾರಣ ಅಂತ ಒಂದು. ಈ ಅನುಭವದೊಳಗೆ ಯಾರಿಗಾದ್ರೂ ಇದ್ಕೊಂಡದ್ದು, ಪ್ರಕಾಶದೊಳಗೆ ಕಥೆಯನ್ನು ಇರ್ತತಿ ಅಂತ ಯಾರಿಗಾದ್ರೂ ಅನಿಸಿದ್ರು, ಜ್ಞಾನದೊಳಗೆ ಅಜ್ಞಾನ ಇರ್ತೈತಿ. ಹಗ್ಗದ ಜ್ಞಾನ ಆದ್ಮೇಲೂ ಅಜ್ಞಾನದ ಹಾವು ಇದ್ದೇ ಇರ್ತೈತಿ ಅಂತ ಯಾರಿಗಾದ್ರೂ ಅನ್ಸೈತೆ ಅನುಭವ ರೂಪದಲ್ಲಿ ನೋಡಿದ್ರೆ. ಅದಕ್ಕೆ ಈ ಮೂರೂ ಪಕ್ಷದಲ್ಲಿಯೂ ಮಾಯೆಯ ಹಂಗು ಬ್ರಹ್ಮಕ್ಕೆ ಇದ್ದೇ ಇರುವುದರಿಂದ ಶುದ್ಧ ಬ್ರಹ್ಮದ ಸ್ಥಿತಿ ಹೇಗೆ? ಶುದ್ಧ ಬ್ರಹ್ಮ ಅನ್ನೋ ಅವನು ಇಲ್ಲ ಅಂತ ನೀವು ಒಪ್ಕೋಬೇಕಾಗ.
ಮಾಯಾ ರಾತ್ರಿನಾರ ಕೊಟ್ಟಿರ್ಲಿ, ಅದು ಗುರಿ ಗೂಡ್ಯಾರ ಒಂದಾಗಿರ್ಲಿ, ಅಥವಾ ಮಾಯಾ ಶಕ್ತಿಯಿಂದ ಕೂಡ್ಕೊಂಡಿರ್ಲಿ. ಹಾಗೆ ಶುದ್ಧ ಬ್ರಹ್ಮನ ಸ್ಥಿತಿ ಏನಾಯ್ತು? ಮಾಯಂದುಡುಗೂಡಿರುವ ಬ್ರಹ್ಮನ ಬ್ರಹ್ಮ ಅಂತ ನಾವು ಅಧ್ಯಯನ ಮಾಡ್ಕೋಬೇಕಲ್ಲ. ಅದಕ್ಕೆ ಯಥಾರ್ಥವಾಗಿ ಅಂದ್ರೆ ಶುದ್ಧ ಬ್ರಹ್ಮದ ಸ್ಥಿತಿ ಇಲ್ಲ ಅಂತ ನಿರ್ಣಯ ಆಗ್ತಿವ್ರ ಪ್ರಕಾರ ಎಂದು ಯಾರಾದ್ರೂ ಕೇಳಬಹುದು. ಅದಕ್ಕೆ ಉತ್ತರವೇನೆಂದ್ರೆ, ವಿಶಿಷ್ಟವಾದ ಎರಡೂ ಕಾರಣವೆಂಬ ಮೊದಲನೇ ಪಕ್ಷದಲ್ಲಿ ಈ ಕಾರಣತ್ವದಿಂದ ಉಪಲಕ್ಷಿತವಾದ ಜ್ಞಾನಾನಂದ ಆದಿ ಸ್ವರೂಪವುಳ್ಳ ಮಾಯೆಗಿಂತ ಬೇರೆಯಾದ ಬ್ರಹ್ಮವು ಸಿದ್ಧವಾಗುವುದು. ನೋಡಲ್ಲಿ ಅವು ಎರಡರೊಳಗೆ ಮಾತ್ರ. ಎರಡು ಗುರಿಗಳನ್ನು ಸೇರಿಸಿ ಹೊಸದಿರುವ ಹಗ್ಗದಂತೆ ಮಾಯಾ ವಿಶಿಷ್ಟ ಬ್ರಹ್ಮವು ಕಾರಣವು ಎಂಬುದು. ಮತ್ತೆ ಇನ್ನೊಂದೇನೆಂದ್ರೆ, ಮಾಯೆಯು ಬ್ರಹ್ಮದ ಶಕ್ತಿ ಎಂದು ಇವೆರಡು ವಿಂಗಡಿಸಿಕೊಂಡು ನೋಡಕ್ ಬರುತ್ತೆ ಅಲ್ವಾ. ಮಿಕ್ಕ ಎರಡೂ ಪಕ್ಷಗಳಲ್ಲಿಯೂ ಎಂದರೆ ಮಾಯೆಯು ಬ್ರಹ್ಮಕ್ಕೆ ಅಧೀನವಾಗಿರುವುದರಿಂದ ಮಾಯಾ ಕಾರ್ಯವು ಬ್ರಹ್ಮಾಧೀನವೇ ಎಂದಾಗುತ್ತದೆ. ಯಾರು ವಿಚಾರ ಮಾಡ್ತಾರೆ, ಯಾವ ರೂಪದಿಂದ ನೋಡಿದ್ರು ಮಿಕ್ಕ ಎರಡು ಪಕ್ಷಗಳಲ್ಲಿಯೂ ಎಂದರೆ ಮಾಯೆಯು ಬ್ರಹ್ಮಕ್ಕೆ ಅಧೀನವಾಗಿರುವುದರಿಂದ ಮಾಯಾ ಕಾರ್ಯವು ಬ್ರಹ್ಮಾಧೀನವೇ ಎಂದಾಗುತ್ತದೆ. ಯಾರಿಗಾದ್ರೂ ಇದು ಅನುಭವದೊಳಗ ಆ ಪರಬ್ರಹ್ಮನ ಜೊತೆಗೆ ಮಾಯಾ ಇದ್ದದ ಅನುಭವ ಯಾರ್ಯಾರ ಬಂದದೋ, ಯಾರ್ಯಾರ ನಿಮ್ಮ ಸ್ವರೂಪದೊಳಗ ನಾನಿನೊಳಗ ಅಂತಃಕರಣಾದಿಗಳ ಕ್ರಿಯಾ ಕಾರ್ಯಗಳ ಜರಗಬಹುದು. ಆದ್ರೆ ಸಾಕ್ಷಿ ಒಳಗೆ ಏನಾದ್ರು ಇವೇನಾದ್ರು ಜರಗ್ತದೇನೋ? ಯಾರಿಗಾದರೂ ಸಾಕ್ಷಿ ಸ್ವರೂಪದಲ್ಲಿ ನಿಂತಾಗ ಈ ಮಾಯಾ ರೂಪದಲ್ಲಿರುವಂತಹ ಅಂತಃಕರಣಾದಿಗಳಾಗಲಿ ಪ್ರಮಾತ್ರವಾಗಲಿ ಇವೇನಾದರೂ ಕಂಡದ್ದುಂಟ? ಅರಿವಿನೊಳಗ ಮರಿವೈತಿ ಅಂತ ಏನಾದ್ರು ಉಂಟ? ಮತ್ತೆ ಮಾಯ ಯಾಗ ಜ್ಞಾನದೊಳಗೆ ಅಜ್ಞಾನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಜ್ಞಾನಕ್ಕೆ ಆಶ್ರಯ ಕೊಟ್ಟಕ್ಕೆ ಜ್ಞಾನ ಅಂತ ಕಲ್ಪನಾ ಮಾಡ್ಕೊಳಕ್ ಬರ್ತದೆ. ಮಾಯಾ ಬ್ರಹ್ಮನ ಜೊತೆಗೆ ಐತಿ ಅಂತ ಕಲ್ಪಿಸ್ಕೊಳಕ್ ಬರ್ತದೆ. ಕಲ್ಪನಾ ಏನು ಬೇಕಾದಂತ ಕಲ್ಪನಾ ಮಾಡ್ಕೋಬಹುದಲ್ಲ, ಅದಕ್ಕೇನು ಸರಿಯ ಕಟ್ಟಬೇಕಾದಷ್ಟಿಲ್ಲ, ಏನಿಲ್ಲ, ಬೇಕಾದ ಕಲ್ಪನಾ ಮಾಡ್ತಾರೆ. ಆದ್ರೆ ವಾಸ್ತವವಾಗಿ ಸ್ವರೂಪದ ಜೊತೆಗೆ ಅಥವಾ ಪರಬ್ರಹ್ಮನ ಜೊತೆಗೆ ಮಾಯನು ಐತಿ ಅಂತ ಯಾರ ಅನುಭವಕ್ಕೂ ಬಂದಿಲ್ಲ. ಯಾರಿಗಾದ್ರೂ ಬಂದದ? ಸೂರ್ಯ ಪ್ರಕಾಶದೊಳಗೆ ಅಲ್ಲೆಲ್ಲ ತಕ್ಷಣ ಅವಶ್ಯ ಬಂದಿರ್ತೈತಿ ಅಂತ ಯಾರ್ಯಾರ ಗೊತ್ತಾಗಿದ್ದೆ? ಸೂರ್ಯ ಪ್ರಕಾಶ ಸ್ವಯಂ ಪ್ರಕಾಶ ವೇದ್ಯವಾಗಿರುವಂತಹ ಸೂರ್ಯನಲ್ಲಿ ನಾವು ಏನಾದ್ರೂ ಆ ಕತ್ತಲೆಯನ್ನು ಅಂಟಿಸಕ್ ಹೋದ್ರೆ ಅಂಟ್ಕೊಳತ್ತದ್ರಾಗ ಅದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ಇದು ಆಶ್ರಯ ಆಗೈತಿ ಅಂತ ಹೇಳ್ತಾರೆ. ಅದನ್ನ ಯಾಗ ಅನುಭವಾನುಸಾರಿಯಾಗಿ ನೋಡ್ಕೋಬೇಕು, ಸಾಧಕರ ನೋಡ್ಕೋಬೇಕಾಗ್ತದೆ. ಅದನ್ನ ನಾವು ವಿಂಗಡಿಸಿಕೊಂಡು ಅದೇ ಸ್ತ್ರೀ ಕವಿಯೊಳಗ ಹೆಂಗ ಇರ್ತತಿ. ಸೂರ್ಯ ಪ್ರಕಾಶ ಸೂರ್ಯ ಬೆಳಗ್ತಾ ಇದ್ರು ಕವಿ ಒಳಗಿನ ಪ್ರದೇಶವನ್ನು ಬೆಳಗಾಕ್ ಆಗೋದಿಲ್ಲ, ಅಲ್ಲಿ ಇರ್ತಕ್ಕಲ್ಲ. ಅದ ಮಾಯ. ಅದರ ಆಶ್ರಯದೊಳಗನ ಆಕಾಶ ತೋರುತ್ತೆ ನೋಡಿ. ಈಗೆಲ್ಲ ಕಲ್ಪನೆ ಮಾಡ್ಕೊತಾರ, ಹಂಗ ಅನೇಕ ದೃಷ್ಟಾಂತಗಳನ್ನ ಕೊಡ್ತಾರ. ಇರ್ಲಿ, ಅಂತೂ ಇಲ್ಲೇ ಸೂರ್ಯನ ಪ್ರಕಾಶ ಇಲ್ಲಪ್ಪ, ಗರ್ಭ ಗುಡಿ ಒಳಗಿದ್ದೇನು ಕಾಣೋದಿಲ್ಲ. ಇದು ಯಾವ ದೇವರ ಗುಡಿ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸೂರ್ಯ ಪ್ರಕಾಶ ಅಂತ ದೊಡ್ಡ ಗುಡಿ ಅದು. ಮತ್ತ ಅದಕ್ಕೆ ಕಿಡಿಕಿ ಒಗೆರೆ ಯಾವ ವಿಂಡೋ ಅದು ಇದು ಏನು ಇರ್ಲಿಲ್ಲ. ಗರ್ಭಗುಡಿಗೆ ಯಾವ ಗರ್ಭಗುಡಿಗೂ ಕಿಟಕಿಗಳನ್ನು ಕುಂಬಿಸುವ ಪದ್ಧತಿ ಇಲ್ಲ ಅಲ್ವಾ. ಅದಕ್ಕೆ ಅಲ್ಲೇ ಸಾಧಾರಣ ಒಂದು 100-120 ಬಾಗಿಲು ಹಾಕ್ಬೇಕು ಗರ್ಭಗುಡಿಗೆ ಹೋಗ್ಬೇಕ. ಅವಾಗ ಅದು ಸೂರ್ಯನ ಕಿರಣ ಅಲ್ಲಿ ತನಕ ಹೋಗೋದಿಲ್ಲ. ಅದಕ್ಕೆ ಅಲ್ಲಿ ಕಟ್ಟೆಗೆ ಇದು ಯಾವ ಗುಡಿ ಅಂತ ನಿರ್ಣಯ ಮಾಡಕ್ ಹೋಗಲ್ಲ. ಹೊರಗೆ ಸೂರ್ಯ ಇದ್ದಾನೆ, ಸೂರ್ಯ ಇದ್ದ. ಆದ್ರೂ ಅವನ
ಸನ್ನಿಧಿಯೊಳಗನೆ ಈ ಸತ್ಯನ ಐತ್ ನೋಡಲ್ಲ ಅಂತ ಈಗ ಹೇಳ್ತಾರೆ. ವಸ್ತು ರೂಪದೊಳಗೆ ಇವೆರಡು ಇಟ್ಕೊಂಡ ಒಪ್ಕೊಂಡ. ಆದ್ರೆ ಪರಬ್ರಹ್ಮ ಪರಮಾರ್ಥ ಅಲ್ಲೇ ಏನ್ ಹೇಳ್ಕೊಂಡ್ ಬಂದಾರ, ಅದು ಪರಮಾರ್ಥವೂ ಅಲ್ಲ ವಾಚ್ಯಾರ್ಥವೂ ಅಲ್ಲ ಅಂತ ಹಿಂದನೆ ಹೇಳ್ಕೊಂಡ್ ಬಂದಾರ ನೋಡು. ವಸ್ತು ರೂಪದೊಳಗಿಲ್ಲ ಇಲ್ಲ, ಮಾಯಾನು ವಸ್ತು ರೂಪದೊಳಗಿಲ್ಲ ಅಲ್ವಾ? ಆಗನ ಇಲ್ಲಿ ಬ್ರಹ್ಮಕ್ಕೆ ಆಧೀನವಾಗಿರುವುದರಿಂದ ಮಾಯಾ ಕಾರ್ಯವು ಬ್ರಹ್ಮಾಧೀನವೇ ಎಂದಾಗುತ್ತದೆ. ಇದನ್ನು ಬರೀ ಕಲ್ಪನಾ ಮಾತ್ರದೊಳಗೆ ಕಲ್ಪಿಸಿಕೊಂಡು ಹತ್ತಿಯ ಅಂಗಿಯಿಂದಾದ ನೂಲಿನ ಕಾರ್ಯವಾದ ಬಟ್ಟೆಯು ಅಂಗಿಗೆ ಆಧೀನವಾಗಿರುವುದಲ್ಲವೇ? ಹತ್ತಿಯಿಂದಲೇ ಬಟ್ಟೆ ಆಗುವುದು. ಮತ್ತ ಹತ್ತಿಗೆ ಆಧೀನವಾಗಿ ನಡೀತಲ್ಲ, ಅದನ್ನ ಬಿಟ್ಟೈತೇನು ಇಲ್ಲ. ಈಗ ಅನೇಕ ಹಾಗೆ ಈ ರೀತಿಯಲ್ಲಿ ಹುಟ್ಟುವ ಜಗತ್ತಿಗೆ ಆಶ್ರಯವಾಗಿರುವ ಜ್ಞಾನಾನಂದ ಸ್ವರೂಪವಾದ ತತ್ವವೇ ಬ್ರಹ್ಮವು ಎಂದು ಶುದ್ಧ ಬ್ರಹ್ಮವನ್ನು ಸಾಧಿಸಬಹುದಾಗಿರುತ್ತದೆ. ಹೀಗೆಂಬುದು ವಿವರಣಾಚಾರ್ಯರು ಒಂದು ಕಡೆ ಹೇಳಿರುವ ಕಾರಣವಾದ. ಈಗ ಅವರೇ ಮತ್ತೊಂದು ಕಡೆಯಲ್ಲಿ ಬರೆದಿರುವುದನ್ನು ಸರಳ ಸಂಗ್ರಹವಾಗಿ ತಮಗೆ ತಿಳಿಸುತ್ತೇವೆ. ಅವರು ಹಾಗೂ ಬರ್ಕೊಳಕ್ ಬರ್ತದೆ, ಹೀಗೂ ಬರ್ಕೊಳಕ್ ಬರ್ತದೆ. ಇಲ್ಲಿ 3 ಪ್ರಕಾರದೊಳಗ ಮಾಯಾ ಬ್ರಹ್ಮನನ್ನ ಆಶ್ರಯಿಸಿಕೊಂಡೈತಿ ಅಂತ ನಿರ್ಣಯ ಮಾಡಿದ್ರು. ಇಲ್ಲಿ ಏನ್ ಹೇಳ್ತಾರ ಅವರ ಇನ್ನೊಂದು ಕಡೆ ಹೀಗಿದ್ರು ವರ್ಣನ ಹೇಳ್ಕೊತ ಬಂದ್ರಲ್ಲ, ಮಾಯಾ ಬ್ರಹ್ಮಾಶ್ರಿತವಾಗಿ ಐತಿ ಅಂತ ಒಪ್ಕೊಂಡಿದ್ರು. ಈಗ ಶಾಸ್ತ್ರ ಯೋನಿತ್ವ ಸೂತ್ರದ ಕೊನೆಯಲ್ಲಿ ಅವರು ಹೀಗೆ 4 ಬೇರೆ ಬೇರೆಯ ಪಕ್ಷಗಳನ್ನು ಬರೆದಿರುತ್ತಾರೆ. ಏನಂತ? ತತ್ರ ಬಿಂಬಸ್ಥಾನೀಯಂ ಬ್ರಹ್ಮ ಮಾಯಾ ಶಕ್ತಿಮತ್ ಕಾರಣಂ ಜೀವಾಚ್ಯ ಪ್ರತ್ಯೇಕಂ ಅವಿದ್ಯಾನುಬುದ್ಧ ಅವಿದ್ಯಾ ಅನುಬದ್ಧ ಇತಿ. ಏನ್ ಹೇಳಿದ್ರೆ ಅವರ ಹೇಳಿದ್ದ ಮತ್ತ ಅದ ವಿವರಣಾಚಾರ್ಯರ ಹೇಳಿರುವಂತಹ ವಿಷಯನೇ. ಮತ್ತೊಂದು ಏನಲ್ಲ, ವಿವರಣ ಪ್ರಸ್ಥಾನ ಐತಲ್ಲ, ಅದಕ್ಕೆ ವಿವರಣಾಚಾರ್ಯರ ಪ್ರಸ್ಥಾನ ಅಂತ ಕರೀತಾರೆ. ಇಲ್ಲೇ ತತ್ರ ಅಲ್ಲಿ ಬಿಂಬಸ್ಥಾನೀಯಂ ಬ್ರಹ್ಮ ಮಾಯಾ ಶಕ್ತಿಮತ್ ಕಾರಣಂ ಜೀವಾಚ್ಯ ಪ್ರತ್ಯೇಕಂ ಅವಿದ್ಯಾ ಅನುಬದ್ಧ ಇತಿ. ಇನ್ನೊಂದು ಕಡೆ ಹೇಳ್ತಾನೆ, ಮಾಯಾ ಅವಿದ್ಯಾ ಪ್ರತಿಬಿಂಬತ್ವಂ ಬ್ರಹ್ಮ ಜಗತ್ಕಾರಣಂ ವಿಶುದ್ಧಂ ಬ್ರಹ್ಮ ಅಮೃತತ್ವಾಯಂ ಆಲಂಬನಂ. ನೋಡ ಹೇಳ್ತಾನೆ, ಮಾಯಾ ವಿದ್ಯಾ ಅವಿದ್ಯಾ ಪ್ರತಿಬಿಂಬತ್ವಂ ಬ್ರಹ್ಮ ಜಗತ್ಕಾರಣಂ ವಿಶುದ್ಧಂ ಬ್ರಹ್ಮ ಅಮೃತತ್ವಾಯ ಆಲಂಬನಂ. ಏನು ಮಾಡಿದ್ರು ಬ್ರಹ್ಮ ಅಮೃತತ್ವದೊಳಗನ ನಿಲ್ತಾನ. ಜೀವಾಚ್ಯ ಅವಿದ್ಯಾ ಬದ್ಧ ಇತ್ಯೆ ಅನ್ನೆ. ನೋಡಲ್ಲಿ, ಜೀವಾಚ್ಯ ಅವಿದ್ಯಾ ಬದ್ಧ ಇರುತ್ತೆ. ಈ ಶ್ಲೋಕಕ್ಕೆ ಮತ್ತೆ ಇದನ್ನು ಹೇಳ್ತಾರೆ, ಜೀವ ಏವ ಸ್ವಾಂ ವಿದ್ಯಾಯ ಪ್ರತ್ಯೇಕಂ ಪ್ರಪಂಚೇ ಸತಾ ಅವಭಾಷಾನ್ ಅನೇಕೈ ಅವಗತಃ ದ್ವಿತೀಯ ಚಂದ್ರಮತ್ ಸ್ವರೂಪ ಅಪೇಕ್ಷಾಯ ಬ್ರಹ್ಮ ಸರ್ವ ಜಗತ್ಕಾರಣಂ ಇತ್ಯೇ ಪರೆ ಬ್ರಹ್ಮೈಕಂ ಏವ ಸ್ವಾವಿದ್ಯಾಯ ಜಗತ್ಕಾರಣೇನ ವಿವರ್ತತೆ ಸ್ವಪ್ನವತ್ ಇತಿ ಮತಾಂತರಂ. ತಸ್ಮಾತ್ ಬ್ರಹ್ಮೈವ ಸಮ ಸ್ವಮಾಯೆಯ ಅವಿದ್ಯಾಯ ವಿವರ್ತತ ಇತಿ. ನೋಡಿ, 4 ಶ್ಲೋಕದ ಹೇಳ್ತಾರೆ, ಬಹಳ ಸೂಕ್ಷ್ಮವಾಗಿರುವಂತ ವಿಷಯ. ಈಗ ನೋಡಿ, ಮೊದಲನೇ ಪಕ್ಷವೇನೆಂದರೆ ಬ್ರಹ್ಮವು ಬಿಂಬದಂತೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜಗತ್ತಿಗೆ ಕಾರಣವಾಗಿರುತ್ತದೆ. ಇಲ್ಲಿ ಮೊದಲನೇ ಪಕ್ಷವೇನೆಂದರೆ ಬ್ರಹ್ಮವು ಬಿಂಬದಂತೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜಗತ್ತಿಗೆ ಕಾರಣವಾಗಿರುತ್ತದೆ. ಜೀವರಾದರೂ ಬೇರೆ ಬೇರೆಯಾಗಿ ಅವಿದ್ಯೆಯಿಂದ ಬದ್ಧರಾಗಿರುತ್ತಾರೆ. ಇದು ಮೊದಲನೇ ಪಕ್ಷ. ಏನ್ ಹೇಳಿದ್ರಲ್ಲೇ? ಬ್ರಹ್ಮವು
ಬಿಂಬವಿದ್ದಂತೆ ಬಿಂಬವಿದ್ದಂತೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜಗತ್ತಿಗೆ ಕಾರಣವಾಗಿರುತ್ತದೆ. ಆ ಬ್ರಹ್ಮ ಬಿಂಬರೂಪವಾಗಿ ಕಾಣಬೇಕಾದಾಗ ಮತ್ತೇನು ಬೇಕಲ್ಲೇ ಅದನ್ನ ಹೇಳಿ ನೋಡಿ ಆಗದ ವಿದ್ಯೆಯಿಂದನೇ ಇದು ಕಲ್ಪನಾ ಮಾಡ್ಕೊಂಡಾರೆ ವಿನ ವಿದ್ಯೆಯೊಳಗೆ ಇದು ನಿಲ್ಲುವುದಿಲ್ಲ. ಯಾಕಂದ್ರೆ ಬಿಂಬ ಕಾಣಬೇಕಾದ್ರೆ ಅಂತಃಕರಣಾದಿಗಳ ಅವಶ್ಯಕತೆ ಬೇಕು. ಅವನಿಗೆ ಅಂತಃಕರಣ ಅದಾವು ಅಂತ ಒಪ್ಕೋಬೇಕು ನಾವು. ಬ್ರಹ್ಮಣಿಗೆ ಉಪಾಧಿ ಬೇಕಲ್ಲ. ನಮ್ಮ ಮುಖ ನೋಡ್ಕೋಬೇಕಾದ್ರೆ ಕನ್ನಡಿ ಎಂಬ ಉಪಾಧಿ ಒಳಗನ ನಮ್ಮ ಮುಖದ ಪ್ರತಿಬಿಂಬ ಕಾಣುವುದು ಉಂಟು. ಅದು ಅಂತಃಕರಣಾದಿಗಳಿದ್ದು ಅಲ್ವಾ. ಇಲ್ಲೇ ಮೊದಲನೇ ಪಕ್ಷವೇನೆಂದ್ರೆ ಬ್ರಹ್ಮವು ಬಿಂಬವಿದ್ದಂತೆ, ಬ್ರಹ್ಮ ಬಿಂಬವಿದ್ದಂತೆ ಅದೇ ಮಾಯಾಶಕ್ತಿಯಿಂದ ಕೂಡಿಕೊಂಡು, ಆ ಬಿಂಬನ ಮಾಯಾಶಕ್ತಿಯಿಂದ ಕೂಡಿಕೊಂಡು ಜಗತ್ತಿಗೆ ಕಾರಣವಾಗಿರುತ್ತದೆ. ಜೀವರಾದರೂ ಬೇರೆ ಬೇರೆಯಾಗಿ ಅವಿದ್ಯೆಯಿಂದ ಬದ್ಧರಾಗಿರುತ್ತಾರೆ. ನೋಡಿ, ಜೀವನ ಬೇರೆಯಾಗಿದ್ದ ದ್ರೋಣಾಚಾರ್ಯರ ಪ್ರಕಾರ ಜೀವ ಎನ್ನ ವ್ಯಾಖ್ಯಾನಕಾರರ ಜೀವ ಅನೇಕ ಜೀವರು ಅಂತ ಬಯಸುವುದ್ರ ಏನು ಅದನ್ನು ಅನುಸರಿಸಿಕೊಂಡು ಬಂದವರೆಲ್ಲರೂ ಮತ್ತೆ ಹಂಗೆ ಹೇಳ್ತಾರೆ. ಜೀವ ಅನೇಕ, ಬ್ರಹ್ಮ ಏಕ. ದ್ರೋಣಾಚಾರ್ಯರು ಯಾವುದು ಉಪಯೋಗ ನೋಡಿ, ಇಲ್ಲೇ ಅವಿದ್ಯೆಯಿಂದ ಬದ್ಧರಾಗಿರುತ್ತಾರೆ. ಎರಡನೇ ಪಕ್ಷದವರ ಅಭಿಪ್ರಾಯದಂತೆ ಮಾಯಾ ಅವಿದ್ಯೆಯಲ್ಲಿ ಪ್ರತಿಬಿಂಬವಾಗಿರುವ ಬ್ರಹ್ಮವು ಜಗತ್ಕಾರಣವು. ಈ ಜಗತ್ತು ಎರಡನೇ ಪಕ್ಷದವರ ಅಭಿಪ್ರಾಯ ಏನಾಗ ಮಾಯಾ ಅವಿದ್ಯೆಯಲ್ಲಿ, ಮಾಯಾವಿದ್ಯೆಯಲ್ಲಿ, ಅವಿದ್ಯೆ ಅಲ್ಲ ಮಾಯಾವಿದ್ಯೆಯಲ್ಲಿ ಪ್ರತಿಬಿಂಬಿತವಾಗಿರುವ ಬ್ರಹ್ಮವು ಜಗತ್ಕಾರಣವು. ತಿರ್ಗಾ ಮೊದಲೇ ಹೇಳ್ತಾರೆ, ವಿಶುದ್ಧವಾದ ಬ್ರಹ್ಮವೇ ಮೋಕ್ಷಕ್ಕೆಂದು ಅರಿತುಕೊಳ್ಳಬೇಕಾದದ್ದು. ನೋಡ, ವಿಶುದ್ಧವಾದ ಬ್ರಹ್ಮವೇ ಮೋಕ್ಷಕ್ಕೆಂದು ಅರಿತುಕೊಳ್ಳಬೇಕಾದದ್ದು. ಜೀವರುಗಳು ಅವಿದ್ಯಾಭಕ್ತರಾಗಿರುತ್ತಾರೆ. ದ್ರೋಣಾಚಾರ್ಯನ ಅಭಿಪ್ರಾಯ, ಜೀವರುಗಳು ಅವಿದ್ಯಾಭಕ್ತರಾಗಿರುತ್ತಾರೆ. ಇನ್ನು ನೋಡ, ಜೀವರುಗಳು ಅವಿದ್ಯಾಭಕ್ತರಾಗಿರುತ್ತಾರ ಅಂತ ಅವನ ದೃಷ್ಟಿಯೊಳಗೆ ಒಪ್ಪಂತ. ಜೀವನಿಗೆ ಅವಿದ್ಯೆ ಗಂಟು ಬಿಟ್ಟದ, ಬ್ರಹ್ಮನಿಗೆ ಮಾಯ ಗಂಟು ಬಿಟ್ಟತಿ ಅಂತ ಅವ್ರು ಹೇಳಿದ್ರೆ ಏನ್ ತಪ್ಪದ? ವ್ಯಾಖ್ಯಾನಕಾರರು ಇದನ್ನು ಅನುಸರಿಸಿಕೊಂಡು ಬಂದವರು. ಆದ್ರೆ ಇದು ಯಾವುದು ಅನುಭವಕ್ಕ ನಿಲ್ಲುದಿ. ವಿವೇಕ ಮಾಡ್ತಾ ಮಾಡ್ತಾ ಹೋದಲ್ಲಿ ಒಂದು ವಿಚಾರದ ಹೊಡೆತಕ್ಕೆ ಯಾವು ನಿಲ್ಲುದಿ ಅಲ್ವಾ. ಆದ್ದರಿಂದ ಜೀವರುಗಳು ಅವಿದ್ಯಾ ಬದ್ಧರಾಗಿರುತ್ತಾರೆ. ಇನ್ನು ಮೂರನೇ ಮತವು ಏನೆಂದರೆ, ಜೀವರುಗಳೇ ತಮ್ಮ ತಮ್ಮ ಅವಿದ್ಯೆಯಿಂದ ಬ್ರಹ್ಮವು ಜಗತ್ ರೂಪದಿಂದ ತೋರುವಂತೆ ಮಾಡಿಕೊಂಡಿರುತ್ತಾರೆ. ಜೀವರುಗಳೇ ತಮ್ಮ ತಮ್ಮ ಅವಿದ್ಯೆಯಿಂದ ಬ್ರಹ್ಮವು ಜಗತ್ ರೂಪದಿಂದ ತೋರುವಂತೆ ಮಾಡಿಕೊಂಡಿರುತ್ತಾರೆ. ಮತ್ತೆ ಅವಿದ್ಯೆ ಕಲ್ಪನಾ ಇದೆಲ್ಲ ಕಲ್ಪಿತ. ಅವರವರ ಪ್ರಪಂಚವು ಬೇರೆ ಬೇರೆಯಾಗಿದ್ದರೂ ಸಾದೃಶ್ಯದಿಂದ ಅನೇಕರಿಗೆ ಕಣ್ಣು ಪರೆಯಿಂದ ಕಾಣುವ ಇಬ್ಬರು ಚಂದ್ರರುಗಳಂತೆ ಒಂದೇ ಪ್ರಪಂಚವೆಂದು ತೋರುತ್ತಿರುವುದು. ಬ್ರಹ್ಮವು ತನ್ನ ಸ್ವರೂಪದಿಂದ ಜಗತ್ತಿಗೆ ಕಾರಣವೆನಿಸಿರುತ್ತದೆ. ಬ್ರಹ್ಮವು ತನ್ನ ಸ್ವರೂಪದಿಂದ ಜಗತ್ತಿಗೆ ಕಾರಣವೆನಿಸಿರುತ್ತದೆ. ಇವು ಮೂರೂ ಪಕ್ಷಗಳಿಗಿಂತಲೂ ಬೇರೆಯಾದಂತೂ ನಾಲ್ಕನೇ ಮತವು. ಯಾವುದು? ಬ್ರಹ್ಮವು ತಾನೊಂದೇ ಇರುತ್ತದೆ. ತನ್ನ ಅವಿದ್ಯೆಯಿಂದ ಅಂತೂ ಬ್ರಹ್ಮನಲ್ಲಿನೂ ಅವಿದ್ಯೆ ಐತಿ ಅಂತ ಏನು ಕಲ್ಪನೆ ಮಾಡ್ಕೊಂಡಾನೋ ಏನು ಇದನ್ ಮಾಡ್ಕೊಂಡಾರೋ ನೀವು ನೋಡ್ಬೇಕಾಗ, ಬ್ರಹ್ಮವು ಬ್ರಹ್ಮನೊಳಗ ಅವಿದ್ಯೆ ಐತಿ ಅಂತ ಯಾಕೆ ಸಿಟ್ ಮಾಡೋದು? ಅದರ ಏನ್ ಹೇಳ್ತಾರ, ಮಾತು ಮನಗಳು ಅಥವಾ ಅಂತಃಕರಣಾದಿಗಳಿಗೆ ಯಾವುದೆಂದು ಖುಷಿ ಆಗುದಿಲ್ಲ ಅಂತ ಹೇಳ್ತಾರೆ.
ಪರಮಾತ್ಮನ ಹಿಡ್ಕೊಂಡು ಮಾಡಿದ್ರೆ ಯಾರಿಗೆ ಅದು ವಿಷಯ ಆಗುದಿಲ್ಲ ಅಂತ ತಿಳ್ಕೊಂಡ ಅದನ್ನ ಒಪ್ಕೊಂಡಾರ ಅವರು ಯಾಕಂತಾರು ಆದ್ರೆ ವಿದ್ಯೆ ಆಯ್ತು ಮತ್ತ ಅವಾಗ ಬ್ರಹ್ಮನೊಳಗಿದ್ದ ವಿದ್ಯೆ ಏನು ಬಿಡಿಸ್ಬೋದು ಅಂದ ಯಾರಲ್ಲಿ ಹೋಗಿ ಬಿಡಿಸ್ಬೇಕು ಹೋಗಾಮ ಯಾರ ಅಲ್ಲಿಗೆ ಅಂದ್ರೆ ಅವನು ಅಶುದ್ಧ ಬ್ರಹ್ಮನ ಅಲ್ಲ ಅವನಲ್ಲಿ ಅವಿದ್ಯೆ ಐತಿ ಅಂತ ಒಪ್ಕೊಂಡವನು ಅಶುದ್ಧ ಬ್ರಹ್ಮವು ತಾನೊಂದೇ ಇರುತ್ತದೆ ಬ್ರಹ್ಮ ತಾನೊಂದೇ ಇರುತ್ತದೆ ತನ್ನ ಅವಿದ್ಯೆಯಿಂದ ಮನುಷ್ಯನು ಸ್ವಪ್ನಾದಿಗಳಲ್ಲಿ ನಾನಾ ರೂಪವಾದ ದೃಶ್ಯಗಳಾಗಿ ತಾನೊಬ್ಬನೇ ಕಾಣುವಂತೆ ಜಗತ್ತಿನ ರೂಪದಿಂದ ತೋರುತ್ತಿರುವುದು ಎಂಬುದು ಆ ಮತದವರ ಮಾತು. ತಾನೊಬ್ಬನೇ ಇದ್ದಾನ ತನ್ನ ಅವಿದ್ಯೆಯಿಂದ ಸ್ವಪ್ನ ಎಲ್ಲದರೊಳಗೂ ಎಲ್ಲಾ ಪ್ರಕಾರಗಳು ಅಲ್ಲೇ ಪಂಚಮಹಾಭೂತಾದಿಗಳು ಸೂರ್ಯ ಚಂದ್ರಾದಿ ಇವೆಲ್ಲರೂ ಇಟ್ಟುಕೊಂಡ ಪ್ರಪಂಚ ಅಲ್ಲಿನೂ ಐತಲ್ಲ ಅದು ಎಲ್ಲ ಆಗಿ ತೋರ್ಯಾನಲ್ಲ ಹಾಗೆ ಇಲ್ಲಿ ತೋರ್ತಾನ ಅಲ್ವಾ. ಇಲ್ಲೇ ಪ್ರಮಾಣರು ಇಲ್ಲದನೆ ಕನಸು ತೋರೈತಾನ ಇಲ್ಲೇ ಹಿರಣ್ಯ ಗರ್ಭ ಅಂತ ಕರೀತಾರ ತೈಜಸ ಅಂತ ಕರೀತಾರ. ಆ ತೈಜಸ ಮತ್ತು ಹಿರಣ್ಯ ಗರ್ಭ ಇಲ್ದನೆ ಈ ಕನಸು ತೋರೈತಾನ. ಹಂಗಾರ ಆ ತೈಜಸ ಯಾರು? ಅವ ಒಬ್ಬನೇ ಇದ್ದ ಪ್ರಕಾಶ ರೂಪವಾಗಿದ್ದ ಅಂತ ಹೋಗ್ಬಾರ್ದು. ಅವನಲ್ಲಿ ಆಭಾಸ ಉತ್ಪತ್ತಿ ಆಗಲಿಲ್ಲ, ಕನಸು ಇಲ್ಲ, ಎಕ್ರಾಣ ಇಲ್ಲ. ಅವನನ್ನು ಯಾವಾಗ ತಪ್ಪು ತಿಳ್ಕೊತಿ ಅವಾಗ ಕನಸು ಕಾಣುತ್ತೆ, ಎಕ್ರಾಣ ತೋರುತ್ತೆ. ಅವನನ್ನ ಅವ ಅಂತ ತಿಳಿಯದಿರುವಾಗ ಇದೆಲ್ಲ ಬಂದಿರೋದು ತಪ್ಪು ತಿಳುವಳಿಕೆ ಅನುಭವ. ವೇದಾಂತಿಕ ಅನುಭವಕ್ಕೆ ಅನುಸರಿಸಿಕೊಂಡು ನೋಡುವಾಗ ಇದನ್ನ ಯಾವ ರೂಪದಾಗ ಹೇಳ್ತಾರೆ ನೋಡಿ. ತನ್ನ ಅವಿದ್ಯೆಯಿಂದ ಅಂತೂ ಅವಾಗ ತನ್ನ ಅಂದಾರಲ್ಲ ಬ್ರಹ್ಮಗುನು ಅವಿದ್ಯೆ ಐತಿ ಅಂತ ಒಪ್ಪಿಕೊಂಡಾರ. ಮನುಷ್ಯನು ಸ್ವಪ್ನಾದಿಗಳಲ್ಲಿ ನಾನಾ ರೂಪವಾದ ದೃಶ್ಯಗಳಾಗಿ ತಾನೊಬ್ಬನೇ ಕಾಣುವಂತೆ ಜಗತ್ತಿನ ರೂಪದಿಂದ ತೋರುತ್ತಿರುವುದು ಎಂಬುದು ಆ ಮತದವರ ವಾದವು. ಅಂತೂ ಹೀಗೆ ಬ್ರಹ್ಮ ಒಂದೇ ತನ್ನ ಮಾಯಿನಿಯಾದ ಅವಿದ್ಯೆಯಿಂದ ಜಗದ್ರೂಪವಾಗಿ ತೋರುತ್ತದೆ. ವ್ಯಾಘ್ರ ಬರಲಿ, ಸ್ವಪ್ನ ಬರಲಿ, ಸುದ್ದಿ ಬರಲಿ, ಇವು ಮೂರಕ್ಕೂ ಅವ ಸಾಕ್ಷಿಯಾಗಿ ಹೊರತಾಗಿದ್ದ ಅನುಭವ ಎಲ್ಲರಿಗೂ ಇತ್ತಿಲ್ಲ. ಎಲ್ಲನೂ ನೋಡ ಅವನ ಯತ್ರನೂ ಅವನ ಅನುಭವ ಮಾಡ್ಯಾನ, ಸ್ವಪ್ನನೂ ಅವನ ಅನುಭವ ಮಾಡ್ಯಾನ. ಅವನಲ್ಲಿ ಯಾವ ಇಲ್ಲ. ಮತ್ತೆ ವೇದಾಂತ ಅನುಭಾವಿಗಳು ಅನುಭವಕ್ಕೆ ಅನುಸರಿಸಿಕೊಂಡು ಸಾಕ್ಷಿ ಒಳಗೆ ಯಾವ ಇಲ್ಲ, ಯಾತ್ರ ಇಲ್ಲ, ಸ್ವಪ್ನ ಇಲ್ಲ, ಸುದ್ದಿ ಇಲ್ಲ, ಇದು ಯಾವ್ದೊಂದು ಇಲ್ಲ. ಅವನಲ್ಲಿ ಪರಿಚಿನ ದೃಷ್ಟಿನೇ ಇಲ್ಲ ಅಂತ ವೇದಾಂತ ಅನುಭಾವಿಗಳು ಅನುಭವ ಮಾಡ್ಯಾರ. ಬ್ರಹ್ಮನಲ್ಲಿ ಯಾವುದೇ ಇಲ್ಲ. ಇಲ್ಲೇನ್ ಹೇಳ್ತಾರ? ತನ್ನ ವಿದ್ಯೆಯಿಂದ ನೋಡಲಿ, ತನ್ನ ವಿದ್ಯೆಯಿಂದ ಇದೆಲ್ಲ ತೋರುತ್ತಲ್ಲ ತನ್ನ ವಿದ್ಯೆಯಿಂದ. ಹೀಗೆ ಅಂತೂ ಹೀಗೆ ಬ್ರಹ್ಮ ಒಂದೇ ತನ್ನ ಮಾಯಿನಿಯಾದ ಅವಿದ್ಯೆಯಿಂದ ಜಗದ್ರೂಪವಾಗಿ ತೋರುತ್ತದೆ ಅಂತ ಹೇಳ್ತಾರಲ್ಲ, ಯಾವುದು ಜ್ಞಾನ, ಯಾವುದು ಅಂತ ವಿವೇಕ ಮಾಡೋರು ಸಾಧಕರು ಈ ಜಗತ್ತಿನ ಉತ್ಪತ್ತಿಯನ್ನ ಯಾವ ಉಪಯೋಗೈತಿ ಅಂತ ಅವರೇ ನೋಡ್ಕೋಬೇಕಿದನ. ಯಥಾರ್ಥವಾಗಿ ಅದು ಇರುವುದಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಈವರೆಗೆ ಇನ್ನೂ ಇದು ಬಹಳ ಇದು. ಅದಕ್ಕೆ ಇನ್ನ ಈ ಮುಂದಿನ ಪ್ಯಾರ ನಾಳೆ ನಿಮಿಷ ಮತ್ತೆ ಇದನ್ನು ವಿಚಾರ ಮಾಡೋಣ ಅಂತೇಳಿ ಈ 4 ವಾಕ್ಪುಷ್ಪಾಯನ್ನು ಸತ್ಪುರುಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿಧಾನವಿರುತ್ತೇನೆ. ಹರಿವು ತತ್ವ ಯಾಕಂತ ಕೇಳಿದ್ರೆ ಇಲ್ಲೇ ಈ ಬರೀ ವಿವರಣಾಚಾರದಾಗ್ಲಿ ವಾಚಸ್ಪತಿ ಮಿಶ್ರ ಅವ್ರದಾಗ್ಲಿ ಅಭಿಪ್ರಾಯಗಳನ್ನು ಹೇಳ್ಕೊಂಡು ಬಂದರೆ ಇದಕ್ಕೆ ಉತ್ತರ ರೂಪವಾಗಿ ಏನ್ ಹೇಳ್ತಾರ ಅನ್ನುವಂಥದ್ದು ನಾಳೆ ನಿಮಿಷಿದೆ. ಆ ವಿಚಾರವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ ನನ್ನ ಉಪನ್ಯಾಸಕ್ಕೆ ವಿರಾಮನ ಕೂಡ ಹೇಳುತ್ತೇನೆ. ಹರಿ ಓಂ ತತ್ವ.